ಒಳ್ಳೆ ನಿಂತಿದ್ದಾರೆ. ಹಾಲ್ನವನೇ ಬಂದೆ. ಹಾಲಪ್ಪ, ಅದು ಕಾಲಿಗೆ ಬೆಲ್ಕೊಣೋ, ದೇವಸ್ಥಾನ ಗಂಟೆ ಅಲ್ಲ. ಅಮ್ಮವ್ರೆ ಹಾಲು ಹೊತ್ತಾಯ್ತು, ಬೇಗ ಬನ್ನಿ. ಬಂದೆ. ಹಾಕ. ಇನ್ ಸ್ವಲ್ಪ ಹೊತ್ತೇನೋ ನೀವು ಬರ್ದೆ ಹೋಗಿದ್ರೆ ಅಕ್ಕಪಕ್ಕದವರೆಲ್ಲ ಫೈರ್ ಬ್ರಿಗೇಡ್ ಗಂಟೆ ಅಂತ ತಿಳ್ಕೊಂಡಿರೋರು. ಯಾಕೆ ಯಜಮಾನ್ರ ಅಮ್ಮವ್ರು ಇಲ್ವಾ ಮನೆಯಾಗೆ? ಯಾಕೆ ಗಂಡಸ್ರು ಬಂದ್ರೆ ಹಾಲು ಕೊಡಲ್ವಾ ನೀನು? ಹಂಗೇನಿಲ್ಲ, ನೀವು ಬರೀ ತಮಾಷೆ ಆಗೋಯ್ತಪ್ಪ ನಿಮ್ದು. ಅಮ್ಮವ್ರ ಹತ್ರ ಏನೋ ಕೇಳಿದ್ದೆ. ಹೇಳಿದ್ರು. ಏನು? ಅದೇ ನೀನ್ ಕೇಳಿದ್ದು. ಅದೇ ನಾನು ಕೇಳಿದ್ದು ಏನು ಅಂತ. ಅದೇ ನೀನ್ ಹೇಳಿದ್ದು. ಅದೇ ನಾನು ಹೇಳಿದ್ದು ಏನು ಅಂತ. ಅದೇಪ್ಪ ನೀನ್ ಕೇಳಿದ್ದು. ಬರೀ ತಮಾಷೆ ಆಗುತ್ತೆ ಯಜಮಾನ್ರ. 1,000 ರೂಪಾಯಿ ಸಾಲ ಬೇಕಾಗಿತ್ತು, ಕೇಳಿದ್ದೆ. ಹೇಳವ್ರೆ ನಾಳೆ ಬಂದು ತಗೊಂಡು ಹೋಗು, ಕೊಡ್ತೀನಿ. ತಿಂಗಳಿಗೆ ಇಷ್ಟು ಅಂತ 3 ಗಂಟೆಲಿ ನಿನ್ ವಾಟರ್ ಬಿಲ್ ನಲ್ಲಿ ನಾನು ಹಿಡ್ಕೋಬೇಕು ಅಲ್ಲ? ಬರೀ ತಮಾಷೆ ಮಾಡ್ತೀರಪ್ಪ. ಹಾಲಿನ ದುಡ್ಡಲ್ಲಿ ಯಜಮಾನ್ರ. ಹೌದಪ್ಪ, ಅದು ನಿನ್ನ ಪಾಲಿಗೆ ಹಾಲಪ್ಪ, ಇದು ನಮ್ಮ ಪಾಲಿಗೆ ನೀರಪ್ಪ. ಏನ್ರಿ ಇದು? ಹಾಲ್ ತರಕ್ ನೀವೇ ಹೋಗ್ಬೇಕಿತ್ತ? ನನ್ನ ನೆನಪಿಸ್ಬಾರ್ದಾಗಿತ್ತೆ. ನೋಡ್ರಿ ಭಾಗ್ಯರಥಿ, ನೀನ್ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡ್ತಿದ್ದೆ, ರಾತ್ರಿ ಎಲ್ಲ ನಿದ್ದೆಗೆ ಹೊರಲಾಗ್ತಿದ್ದೆ ಅಲ್ವಾ? ಅದಕ್ಕೆ ಹಾಯಾಗಿ ಮಗಿರ್ಲಿ ಅಂತ ಹೇಳಿ ನಾನೇ ಹೋಗಿ ಹಾಲು ಹಾಕ್ಕೊಂಡು ಬಂದೆ. ಸರಿ, ನೀವು ತಾನೇ ಎಲ್ರಿ ನಿದ್ದೆ ಮಾಡಿದ್ರಿ. ರಾತ್ರಿ 2 ಗಂಟೆವರೆಗೂ ಅದೇನೋ ಓದ್ತಾ ಕೂತಿದ್ರಪ್ಪ. ಏನ್ ಮಾಡೋದು ಭಾಗ್ಯರಥಿ, ನಿನಗೆ ಬೆನ್ನೋವು, BP, ನನಗೆ ಮಂಡಿ ನೋವು, ಶುಗರ್. ಸಾಯೋ ಕಾಲದಲ್ಲಿ ಇವಕ್ಕೆಲ್ಲ ಹೆದರ್ಕೊಂಡು ಕೂತ್ರೆ ಬಾಳಕ್ಕಾಗುತ್ತೇನೋ? ಏನು ಕಾಯಿಲೆಗಳವ್ರಿ, ಬರೀ ಮಾತ್ರೆನಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳೋದಾಗಿದೆ. ಸುಖವಾಗಿ ಬದುಕೋಕ್ಕೂ ಆಗಲ್ಲ, ಬೇಗ ಸಾವು ಬರಲ್ಲ. ಛೇ, ಏನ್ರಿ ಇದು? ಬೆಳಿಗ್ಗೆ ಬೆಳಿಗ್ಗೆ ಎಂತ ಮಾತಾಡ್ತಾ ಇದ್ದೀರಾ? ಬಿಡ್ತು ಅನ್ನಿಪ್ಪ. ಬಿಡ್ತು ಅನ್ನೋದ್ರೆ ಬಿಟ್ಬಿಡುತ್ತೆ. ಅದು ಸಾವು ಬರೋ ಕಾಲಕ್ಕೆ ಬಂದೇ ಬರುತ್ತೆ ಅಲ್ವಾ, ಬರ್ಬೇಕಾದಾಗ. ಅಯ್ಯೋ, ಏನಾಗಿದೆ ರೀ ನಿಮ್ಗೆ? ಬೆಳಗಾಗಿ ಹೇಳ್ತಿದ್ದಾಗಿ ಸಾವಿನ ಜಪ ಮಾಡ್ತಿದ್ದೀರಾ? ಸರಿ ಭಾಗಿರತ್ತೆ, ಈಗ ನೀನು ಹೋಗಿ ನಿನ್ ಡ್ಯೂಟಿ ನೋಡಿ, ನಾನು ಮುಖ ತೊಳ್ಕೊಂಡು ಬರ್ತೀನಿ. ಬಂದೆ ನೋಡ್ರಿ, ಯಾಕೋ ಗ್ಯಾಸ್ ಉರಿತಾ ಇಲ್ಲ. ಏನದು ಕೈ? ಈ ಕ್ಯಾಪ್ ತೆಗೆಯಕ್ಕೆ ದಾಸಲ್ಲಿ ಕೈ ಕುಯ್ಕೊಂಡಿಯಾ ನೀನು? ನನ್ ಕರೆಂಟ್ ಹೇಳಿರ್ಲಿಲ್ವಾ ನಿನ್ಗೆ? ಹೌದು, ಹೋದ್ಸಲ ನೀವು ಕೈ ಕುಯ್ಕೊಂಡಿರ್ಲಿಲ್ವಾ? ಹಾಗಂತ ಈ ಸರಿ ನೀನ್ ಕೈ ಕೂತ್ಕೊಂಡು ಅರ್ಧಾಂಗಿ ಅನ್ನೋ ಪಟ್ಟನ ಸಾರ್ಥಕ ಮಾಡ್ದೆ ಬಿಡು. ಕಳ್ತ್ರಿ, ಬೇಗ ಹಾಲು ಕಾಯಿಸ್ತೇನೆ, ಕುಡ್ದ್ಬಿಟ್ಟು ಹೋಗಿರಂತೆ. ಹೊರಗಡೆ ಇರ್ತೀನಿ, ತಗೊಂಡ್ ಬಾ. ಕಪಿ, ಯಾಕ ವಾಕಿಂಗ್ ಲೇಟ್ ಇವತ್ತು? ನೋಡೋ, ನಾನು ಮೊದಲನೇದ ಕಪಿ ಅಂತ ಕರಿಬೇಡ. ಲಕ್ಷಣವಾಗಿ ಕಪಿನಿ ಪತಿ ಅಂತ ಯಾಕೆ ಕರಿಬಾರ್ದು? ಅದಕ್ಕೇನೆ ಯಾಕೆ ಕಷ್ಟ? ಹೋಗ್ಲಿ ಬಿಡಪ್ಪ. ಲಂಡನ್ ಇಂದ ಯಾವಾಗ ಬಂದೆ? ಮಗ ಸೊಸೆ ಉಪಚಾರ ಹೇಗಿತ್ತು? 6 ವಾರ ಕಲಿಯೋಷ್ಟೊತ್ತಿಗೆ ಸಾಕಾಗಿ ಹೋಯ್ತಪ್ಪ. ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗೋರು, ಬೆಳಗ್ಗೆ 7 ಗಂಟೆಗೆ ಹೊರಟೋಗ್ಬಿಟ್ರು ಅಂತಂದ್ರೆ ನನಗೆ ಸಾಲಿಟ್ರಿ ಕನ್ಫೈನ್ಮೆಂಟ್. ಹೌದಪ್ಪ, ಅದೇನೋ ನಿಜಾನೇ. ನನ್ನ ಮಗನು ಟೆಕ್ಸಾಸ್ನಲ್ಲೇ ತಾನೇ ಇರೋದು, ಬನ್ನಿ ಬನ್ನಿ ಅಂತ ಕರಿತಾನೆ ಇದ್ದಾನೆ. ಅಲ್ಲೂ ಅದೇ ಸುಖಾನೆ. ಅಮೆರಿಕ ಆದ್ರೇನು, ಲಂಡನ್ ಆದ್ರೇನು, ನನಗಂತೂ ಕಾವೇರಿ ನೀರು ಎಷ್ಟು ಬೇಕು ಕುಡಿತೀನೋ ಅಂತ ಆಸೆ ಆಗೋಗ್ಬಿಟ್ಟಿತ್ತು. ಇನ್ನು ವಿಶ್ವ, ನಿನ್ನ ಮಗ ಆದ್ರೇನು, ನನ್ನ ಮಗ ಆದ್ರೇನು, 2 ಒಂದೇ ನೋಡು. ಅವ್ರ ಭವಿಷ್ಯ ಸಂಪಾದನೆ ಅಂತಂದ್ಬಿಟ್ಟು ವಿದೇಶಿಗಳಿಗೆ ಹೊರಟೋಗ್ಬಿಡ್ತಾರೆ. ಅವ್ರಿಗೆ ಇಲ್ಲಿಗೆ ಬರೋ ಮನಸ್ಸಿರೋಲ್ಲ, ನಾವು ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ. ಹೀಗಾಗ್ಬಿಟ್ಟು ಒಂದು ಮಾತಿಲ್ಲ, ಒಂದು ಕತೆ ಇಲ್ಲ. 24 ಗಂಟೆನೂ TV ನೋಡ್ಕೊಂಡು ಕಾಲ ಕಳಿಬೇಕು ಅಂದ್ರೆ ಹೇಗೆ ಆಗತ್ತೆ? ಇಲ್ಲಿರೋದಕ್ಕೂ ಕೂಡ ನನಗೂ ನನ್ನ ಹೆಂಡತಿಗೆ ಬಹಳ ಕಷ್ಟ ಆಗಿದೆ. ಇಲ್ಲಿ ವಿಷಯ ಬಿಡಯ್ಯ, ಇಲ್ಲಿ ಮಾತಾಡೋದಕ್ಕೆ ಜನ ಇದ್ದಾರೆ ಅಕ್ಕಪಕ್ಕದಲ್ಲಿ. ಏನ್ ಅಕ್ಕಪಕ್ಕದವರು ಮಾತು ಎತ್ತಿದ್ರೆ ನೀವು ಯಾಕೆ ಮಗನ ಜೊತೆ ಹೋಗಿ ಅಮೆರಿಕಾದಲ್ಲಿ ಇರಬಾರ್ದು? ಮೊಮ್ಮಕ್ಕಳನ್ನ ಯಾಕೆ ಇಲ್ಲಿ ಕರ್ಸ್ಕೋಬಾರ್ದು?
ಇಲ್ಲ ಈ ವಯಸ್ಸಾದ ಮೇಲೆ ಈ ಮಕ್ಕಳನ್ನ ದೂರ ಬಾರ ಕಳಿಸಿ ಇಲ್ಲಿರೋದು ಯಾಕೆ? ಅಯ್ಯೋ ಪಾಪ, ಹಣ ಒಂದಿದ್ರು ಸಾಕೆ, ಮಕ್ಳು ಎಲ್ಲೋ ಇರಬಹುದೇ, ಅಯ್ಯೋ ಪಾಪ ಪಾಪ ಪಾಪ. ಇದೆ ಅಕ್ಕಪಕ್ಕದವ್ರು ಆಡೋ ಮಾತು. ನಾನು ಅಷ್ಟೇನಪ್ಪ, ಈ ಸರಿ ಫೋನ್ ಮಾಡಿದಾಗ ಸುಮ್ಮನೆ ಬಾ 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 ಅಂತ ಕರಿಬೇಡಯ್ಯ ನೀನು, ಇಲ್ಲಿರೋ ಬೇರ್ ಕಿತ್ಕೊಂಡು ನಾನು ಅಲ್ಲಿ ಬಂದು ಮಣ್ಣಾಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀನಿ. ಹಾ, ನಾನು ನನ್ನ ಮಗನಿಗೆ ಹೇಳ್ಬಿಡ್ತೀನಿ ಈ ಸಾರಿ ಫೋನ್ ಮಾಡಿದಾಗ. ಪ್ರತಿ ಸಾರಿ ಫೋನ್ ಮಾಡಿದಾಗ್ಲೂ ಬಾ 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 ಅಂತ ಕರಿತಾನೆ ಇರ್ತಾನೆ. ನೋಡು, ಈ ಸರಿ ಫೋನ್ ಮಾಡಿದಾಗ ನಾನು ಕರಿ, ನಾನು ಬಂದು ಅವನ ಮನಸ್ಸಿಗೆ ನಾಟೋ ತರ ಮಾತಾಡ್ತೀನಿ. ಅವನ್ ಫೋನ್ ಮಾಡೋ ವರ್ಷ ಏನು ಹೇಳ್ತೀರಿ? ಫೋನ್ ಮಾಡಿದಾಗೆಲ್ಲ ಅಪ್ಪ ಹೇಗಿದ್ದೀರಿ, ಅಮ್ಮ ಹೇಗಿದ್ದಾಳೆ, ಉಪವಾಸ ಗಿಪಾಸ ಇರಬೇಡಿ, ಉಂಡು ತಿಂದು ಹಾಯಾಗಿರಿ, ಎಷ್ಟು ದುಡ್ಡು ಬೇಕೋ ನಾನು ಕಳಿಸ್ತೀನಿ ಅಂತ ಹೇಳ್ತಾನೆ. ಅವ್ರಮ್ಮ ಏನೇನೋ ಮಾತಾಡ್ಬೇಕು ಅಂತ ಕಾತರಿಸ್ತಿರ್ತಾಳೆ. ಇಂಟರ್ನ್ಯಾಷನಲ್ ಕಾಲ್ ಅಲ್ವಾ, ಇಟ್ಬಿಡ್ತಾನೆ. ನಿನ್ ಮಗಂದು ನನ್ನ ಮಗಂದು ಮಾತಿನ ದಾಟಿ ಎರಡು ಒಂದೇ ಕಣಯ್ಯ. ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಇಲ್ಲ ಕಣಯ್ಯ. ಈ ಜಗತ್ತು ನಿಂತಿರೋದೇ ದುಡ್ಡಿನ ಆಧಾರದ ಮೇಲೆ ಅನ್ನೋ ತರ ಮಾತಾಡ್ತಾನೆ. ಅಲ್ಲ, ಈ ವಯಸ್ಸಿನಲ್ಲಿ ತಂದೆ ತಾಯಿರಿಗೆ ಬೇಕಾಗಿರೋದು ಟಿವಿ, ಫ್ರಿಜ್ಜು, ಫ್ಯಾನು, ಸೋಫಾ, ಬ್ಯಾಂಕ್ ಬ್ಯಾಲೆನ್ಸು ಅಲ್ಲ. ಪ್ರೀತಿ, ಪ್ರೇಮ, ಮಗ ಸೊಸೆ ಸಾಮೀಪ್ಯ, ಮುದ್ದು ಮೊಮ್ಮಕ್ಕಳ ಆಟ ಪಾಠ ಇವೆ ಅಂತ ಅವ್ರು ಯಾಕೆ ತಿಳಿಯೋದಿಲ್ಲ? ಓ, ಇದೇ ನಮ್ ಹಸುವು ಹಮ್ಲ ಅಂತ ಅವ್ರಿಗೇನು ಗೊತ್ತಿಲ್ಲ ಕಣಯ್ಯ. ದುಡ್ಡು ಕಳಿಸ್ಬಿಟ್ರೆ ಆಗೋಯ್ತು, ನಿಶ್ಚಿಂತರಾಗಿ ಎದ್ದು ಬಿಡ್ತಾರೆ. ಹೌದೇ? ಈ ಮಾತು ನಾನು ಅವ್ನಿಗೆ ಹೇಳಿಲ್ಲ ನೋಡಿ. ಓ, ಹೇಳ್ಬಿಡ್ಬೇಕಾಗಿತ್ತು. ಹೇಳಿ ಉಪಯೋಗ ಇಲ್ಲದೆ ಇರೋವಾಗ ಸುಮ್ಮನೆ ಯಾಕೆ ಶಬ್ದಗಳು ವ್ಯರ್ಥ ಮಾಡಬೇಕು? ಕಪ್ನಿಪತಿ, ಜೀವನದಲ್ಲಿ ಅವಶ್ಯಕತೆಗಳು ಸಲೀಸಾಗಿ ಪೂರೈಕೆ ಆಗ್ತಿರೋವಾಗ ಯಾವ ಉತ್ಸಾಹನೂ ಉಳಿದಿರೋದಿಲ್ಲ ಕಣಯ್ಯ. ನನ್ನ ಭಾಗಕ್ಕೆ ಭಾಗೀರಥಿ, ಭಾಗೀರಥಿ ಭಾಗಕ್ಕೆ ನಾನು. ಇದೇ ಈ ದಿನದ ಸತ್ಯ. ನಮ್ಮ ಜೀವನದಲ್ಲಿ ಇನ್ನು ಉಳಿದಿರೋ ಭಾಗ ಏನೋ ಗೊತ್ತಿಲ್ಲ, ಆದ್ರೆ ಮುಕ್ತಾಯ ಹೇಗಾಗುತ್ತೆ ಅನ್ನೋದು ಕೂಡ ನಮಗ್ ಗೊತ್ತಿಲ್ಲ. ನಿನಗೆ ಸಾವಿನ ಹೆದರಿಕೆನಾ? ಖಂಡಿತ ಇಲ್ಲ. ಆದ್ರೆ ಒಂದು ಮಾತಂತೂ ಸತ್ಯ, ನಾನು ದಿನ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಏನಂತ ಗೊತ್ತಾ? ನಾನು ಯಾರಿಗೂ ಭಾರ ಆಗದಾಗೆ, ನಾನು ತುಂಬಾ ನರಳದ ಹಾಗೆ ಸಾವು ಕೊಡು ಅಂತ. ವಿಶ್ವ, ಆ ಕವಿ ಹೇಳಿದ ಮಾತು ನಿಜ ನೋಡು. ಏನಂತ? ಅನುಕೂಲವೇ ಬೇರೆ, ಆನಂದವೇ ಬೇರೆ. ₹10 ಆಯ್ತವ. ಏನ್ ರಮಯ್ಯ, ಹೆಂಗೆ ಬದನೆಕಾಯಿ ಕೆಜಿ? ಬದನೆಕಾಯಿ ₹8. ತುಂಬಾ ದುಬಾರಿ ಆಯ್ತಲ್ಲ ರಮಯ್ಯ. ಮಾರ್ಕೆಟ್ಗೆ ಹೋಗ್ರಿ, ಗೊತ್ತಾಗ್ತೈತಿ ಏನ್ ರೇಟು ಅಂತ. ಏನೋ ನಿಮ್ಮ ಮಕ್ಕ ನೋಡ್ಕೊಂಡು ₹7 ಕೊಡ್ತೀನಿ, ಬಿಡು, ಕೊಡ್ರಿ. ಬೇಡ ಬಿಡು. ಬುದೇ, ನಿಮ್ಮ ಅಪ್ಪರು ಲೈಟ್ ಬಿಲ್ ಕಟ್ಟಕ್ಕೆ ಹೇಳಿದ್ರು, ತಾಳಿ ಕಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದು ₹20 ಐತೆ, ಹೇಳ್ಬಿಡಿ. ಆಯ್ತು. ತರಕಾರಿ ಏನ್ ಕೊಡ್ಲವ? ತರಕಾರಿ ಅಲ್ಲ ರಾಮಯ್ಯ, ನಿನ್ನೆ ನೀನ್ ಕೊಟ್ಟಿದ್ಯಲ್ಲ ಟೊಮೆಟೊ, ಅರ್ಧಕ್ಕರ್ಧ ಹೊರಟೋಗಿತ್ತಲ್ಲಪ್ಪ. ಏನ್ ಮಾಡ್ಲವ, ಈಗ ಅದೇನೇನೋ ಔಷಧಿ ಹೊಡೆದ್ಬಿಡ್ತಾರೆ, ತಂದಿಕ್ತಿದ್ದಂಗೆ ಎಲ್ಲ ಕೊಳ್ತೋಗ್ತಾವೆ. ಬಿಡಿ ಓಲಿ, ಅದ್ ಎಷ್ಟು ಕೊಳ್ತಾವೋ ಅದಕ್ಕೆ ಬ್ಯಾರೆ ತರಕಾರಿ ಕೊಡ್ತೀನಿ. ಒಳ್ಳೆ ಧರ್ಮರಾಯನ್ ಮೊಮ್ಮಗ ನೋಡು ನೀನು. ಹೀರೆಕಾಯಿ ಹೇಗೆ ಕೆಜಿ? ₹10 ರೀ. ಇದು ಮುಲ್ಲಂಗಿ? ಅದು ₹12 ರೀ. ಸರಿ, ಇದೊಂದು ಕೆಜಿ, ಅದೊಂದು ಅರ್ಧ ಕೆಜಿ ಹಾಕಪ್ಪ. ಆಯ್ತ್ರವ. ಅವರೇ, ಅಪ್ಪರ ಕಾಲು ಹೋಯ್ತಾ? ಹೋಗೋದಿಕ್ಕೆ ಅದಕ್ಕೆಲ್ಲಪ್ಪ ಬೇರೆ ಜಾಗ ಇದೆ, ಹಾಗೇ ಇದೆ. ಹೌದ್ರಾ? ಒಂದ್ ಕೆಲಸ ಮಾಡ್ರಿ, ಸಂಜೆ ಕಡೆಯಿಂದ ನಮ್ಮವ್ವ ಒಳ್ಳೆ ಔಷಧಿ ಮಾಡ್ತಾಳ್ರಿ, ತಂದು ಕೊಡ್ತೀನ್ರಿ. ಕಾಲ್ ಗಚ್ಚ್ರಿ, ಎಲ್ಲ ಹೊಂಟೋಯ್ತದೆ. ನಮ್ಮವ್ವ ಬಹಳ ಪಸಂದ ಮಾಡ್ತಾಳ್ರವ. ಎಷ್ಟಾಯ್ತಪ್ಪ? ಅದೊಂದು 10, ಇದೊಂದು ₹16 ರೀ. ಅಯ್ಯೋ, ನನ್ನ ಹತ್ರ ₹15 ಇದೆಯಪ್ಪ. ₹1 ಆಮೇಲೆ ಕೊಡ್ಲಾ? ಹೋಗಲ್ ಬಿಡ್ರವ, ನಿಮ್ ತವ ₹1 ಚೌಕಾಸಿ ಮಾಡಕ್ಕಾಗ್ತದ? ಆಯ್ತ್ರವ, ನಾನ್ ಬರ್ತೀನ್ರಿ. ಸಂಜೆ ಕಡೆ ಬರ್ಬೇಕಾದ್ರೆ ಆ ತೈಲ ತಂದು ಕೊಡ್ತೀನಿ. ಹಾಗೆ ಮಾಡಿ. ಅಪ್ಪಾರಿಗೆ ಕೇಳ್ದೆ ಅಂತ ಹೇಳಿ. ಬರ್ತೀನಿ. ತರಕಾರಿ. ಹಲೋ ಭಾಗೀರಥಿ, ಏನಂದ್ರೆ? ರಾಜೀವ. ಹಲೋ ಹಲೋ ರಾಜೀವ, ಹಲೋ ನಿಮ್ಮಮ್ಮ. ಕೊಡ್ರಿ ಇಲ್ಲಿ. ಇಟ್ಟೇ ಬಿಟ್ಟು ನಿಮ್ಮ ಮೊಮ್ಮಗ ಫಸ್ಟ್ ಕ್ಲಾಸ್ ಆಗಿದ್ದಾನಂತೆ. ಮೊನ್ನೆ ಸ್ಕೂಲ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ವಿವೇಕಾನಂದ ಪಾತ್ರ ಹಾಕಿ ಫಸ್ಟ್ ಪ್ರೈಸ್ ತಗೊಂಡಂತೆ.
ಹಾ, ನನ್ನ ಸಂಧಿವಾತ ರೋಗಕ್ಕೆ ಔಷಧಿನ ಅವನ ಸ್ನೇಹಿತ ಯಾರೋ ಇಂಡಿಯಾಗೆ ಬರ್ತಿದ್ದಾನಂತೆ, ಅವನ ಕೈ ಕಳಿಸ್ತಾನಂತೆ. ಅಯ್ಯೋ, ಅವನ್ ಬರಲ್ ಬರ್ತಿದ್ರಿ, ಯಾವಾಗ ಬರ್ತಾರಂತೆ? ಅವನು ಇಲ್ಲಿಗೆ ಬಂದು ಹೋಗೋದಕ್ಕೆ 1.5 ಲಕ್ಷ ರೂಪಾಯಿ ಬೇಕಂತೆ. ಆ ಹಣ ನಿಮ್ಗೆ ಕೊಡ್ತೀನಿ, ಈ ಹಳೆ ಮನೆನ ಒಡೆದು ಹೊಸ ಮನೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾನೆ. ನಾನು ಮಾತಾಡ್ತಾ ಇದ್ದೆ, ಅಷ್ಟೊಳಗೆ ಒಂದು ಫೋನ್ ಇಟ್ಬಿಟ್ಟ. ಅಲ್ಲ ರೀ, ಈ ತಾಯಿ ಹತ್ರ ಮಾತಾಡೋಕ್ಕೂ ಅವನಿಗೆ ಪುರ್ಸತ್ತಿಲ್ವೇನ್ರಿ? ಭಾಗೀರಥಿ, ಅದು ಇಂಟರ್ನ್ಯಾಷನಲ್ ಕಾಲ್ ಅಂತೆ, ತುಂಬಾ ದುಬಾರಿ ಅಂತೆ. ಕಟ್ ಮಾಡಿ ವ್ಯಾವಹಾರಿಕವಾಗಿ ಎಷ್ಟು ಬೇಕೋ ಅಷ್ಟು ಮಾತಾಡಿ. ಹಾಗಾದ್ರೆ ಹಣನೇ ಮುಖ್ಯನಲ್ರಿ? ಈ ಮಾತು ನನ್ನನ್ನು ಕೇಳಿದ್ರೆ ಅವನ ತಲೆಗೆ ಇದೆಲ್ಲ ಹೋಗ್ಬೇಕಲ್ಲ. ಕುಳಿತುಕೊಳ್ಳೋಕೆ ಸೋಫಾ, ಕಸ ಗುಡ್ಸೋಕ್ಕೆ ವಾಕ್ಯೂಮ್ ಕ್ಲೀನರು, ಬಾಯಾರಿಕೆಗೆ ಫ್ರಿಡ್ಜು, ಬಟ್ಟೆ ಒಗೆಯಕ್ಕೆ ವಾಷಿಂಗ್ ಮಿಷಿನ್, ಇದೇ ಅವನ ದೃಷ್ಟಿನಲ್ಲಿ ಸುಖ. ಈ ಮನೆನ ಹಣದ ಗೋಡೌನ್ ಮಾಡಬೇಕು ಅನ್ನೋದೇ ಅವನಿಗೆ ಸುಖ. ನೋಡ್ರಿ, ನಾವು ಮನುಷ್ಯರು, ನಮಗೂ ಭಾವನೆಗಳಿರುತ್ತವೆ. ನಾವು ಪ್ರೀತಿಗಾಗಿ ಹಂಬಲಿಸ್ತಿದ್ದೀವಿ ಅಂತ ಅವನ್ಗೆ ಯಾಕ್ರಿ ಗೊತ್ತಾಗ್ಲಿಲ್ಲ? ಯಾಕೆ ಅರ್ಥವಾಗಲ್ಲ ಅಂದ್ರೆ ಅಲ್ಲಿ ವಿದೇಶದಲ್ಲಿ ರೋಬೋಟ್ ಅಂತ ಯಂತ್ರದ ಮನುಷ್ಯ ಇದ್ದಾರೆ. ನಿನ್ನ ಮಗನಿಗೆ ನಾನು ನೀನು ಒಂದು ರೀತಿ ಹಾಗೆ ಬೊಂಬೆಗಳಷ್ಟೇ. ಆ ಸರೋಜ ಕೇಳ್ತಾರೆ, ಏನ್ರಿ ನಿಮಗೆ ಮಕ್ಕಳನ್ನ ಮೊಮ್ಮಕ್ಕಳನ್ನ ನೋಡೋಕೆ ಆಸೆ ಇಲ್ವಾ ಅಂತ ಕೇಳ್ತಾರೆ. ನನ್ನೂ ಕೇಳ್ತಾರೆ, ಏನ್ರ ಇದೆ ಬರ್ತಾ ಜಿಪ್ಪುಂಡ್ರ ಹಾಕ್ಬಿಟ್ರಿ ಯಾಕೆ ಅಂತ ಕೇಳ್ತಾರೆ. ಯಾವ್ದಾದ್ರು ಊಟ ಹಾಕ್ರಿ, ಮನೆಯಲ್ಲಿ ಫಂಕ್ಷನ್ ಮಾಡಿ ಯಾಕೆಲ್ಲ ನಿಲ್ಲಿಸ್ಬಿಟ್ಟಿದ್ದೀರಿ ಅಂತ ಕೇಳ್ತಿದ್ದಾರೆ. ಏನಂತ ಊಟ ಹಾಕ್ತೀನಿ, ಯಾವ್ದಕ್ಕೆ ಸಿಹಿ ಹಚ್ತೀನಿ, ಈ ಮನೆಯಲ್ಲಿ ಏನ್ ಸಂತೋಷ ಇದೆ ಅಂತ ಹಾಕ್ತೀನಿ. ಸೊಸೆ ಇಲ್ಲೇ ಇದ್ದಿದ್ರೆ ಶ್ರೀಮಂತ ಅಂತ, ಮಕ್ಕಳಿಗೆ ನಾಮಕರಣ ಚೌಲ ಅಂತ ಒಂದು ಸಮಾರಂಭ ಮಾಡಿ 4 ಜನಕ್ಕೆ ಕರೆದು ಸಂತೋಷವಾಗಿ ಊಟ ಹಾಕ್ಬೋದಾಗಿತ್ತಲ್ರಿ. ಅದಕ್ಕೆ ನಾನು ಅವ್ರಿಗೆಲ್ಲ ಹೇಳಿದ್ದೆ, ಮುಂದೆ ನಮ್ಮ ವೈಕುಂಠ ಸಮಾರಾಧನೆ ಆದಾಗ ನಿಮ್ಗೆಲ್ಲ ತಿಳ್ಸಕ್ಕೆ ಹೇಳ್ತೀನಿ ಅಂತ. ಎಂತ ಮಾತಾಡ್ತೀರಾ? ಮತ್ತಿನ್ನೇನು ಹೇಳು. ಅಲ್ಲ ಭಾಗೀರಥಿ, ನಾವು ಜಿಪ್ಪುಣ ಮೇಲೆ ಅವ್ರು ಹೇಳೋದಾಗಿ ಯಾವ ಕಾರಣ ಕೊಟ್ಟು ಸಮಾರಂಭ ಇರಲಿ ಹೇಳು? ಮಾಡಿದ್ರು ಕೂಡ ಬರೋ 10 ಜನ ಏನ್ರಿ, ನಿಮ್ಮ ಮಗ ಬರ್ಲಿಲ್ವಾ, ಸೊಸೆ ಬರ್ಲಿಲ್ವಾ, ಮಕ್ಳು ಹೇಗಿದ್ದಾರೆ, ಮೊಮ್ಮಕ್ಳು ಹೇಗಿದ್ದಾರೆ ಎಲ್ಲ ಕೇಳ್ತಾರಲ್ರಿ. ಮತ್ತಿನ್ನೇನು, ಯಾರು ಬೇಡ ಏನು ಬೇಡ ಅಂತ ಅದೇ ಏನೋ ಹೇಳ್ತಾರಲ್ಲ, ಸಾಲಗಾರ ಬಿಟ್ಟರು ಸಾಕ್ಷಿದಾರ ಬಿಡ ಅನ್ನೋ ಹಾಗೆ ಈ ಜನ ನಮ್ಮನ್ನ ಚುಚ್ಚಿ ಚುಚ್ಚಿ ಕೊಲ್ತಾರೆ. ಯಾರು ಅವರ ರಾಮಯ್ಯ ಬಾ. ಹೆಂಗಿದ್ದೀರ ಸಾಮ್ಯಾರ? ನೋಡು, ನಮ್ಮವ್ವ ಸ್ಪೆಷಲ್ಲಾಗಿ ಒಂದು ತೈಲ ತಯಾರು ಮಾಡೋರೆ. ತಗೊಳ್ಳಿ, ಮಂಡಿ ನೋವಿಗೆ ಕಾಲು ನೋವಿಗೆ ಹೆಚ್ಕೊಳ್ಳಿ. ನೋವು ಹೇಳಿ ಎಪ್ರಿಲ್ದಾಗ ಓಡಾಡ್ಬಿಡ್ತದೆ ಅಂತ. ನೀನ್ ಯಾಕಪ್ಪ ತೊಂದರೆ ತಗೊಂಡೆ? ತೊಂದ್ರೆ ಏನ್ ಬಂತು ಬುದ್ಧಿ? ಮನ್ಸನ್ಗೆ ಮನ್ಸ ಆಗ್ದಿದ್ರಿ ಹೆಂಗೆ ಹೇಳಿ? ಬೆಳಗ್ಗೆ ರಾಮಯ್ಯ ನಿಮ್ಮನ್ನು ಕೇಳ್ತಿದ್ದಾನೆ. ಆಯ್ತು, ಕೊಡು. ಥ್ಯಾಂಕ್ಸ್. ಇಷ್ಟು ಬುದ್ಧೆ, ಮೊದಲು ಇದನ್ನ ಎಲ್ಲ ಕಾಲ್ಗೆ ಹಚ್ಚಿ ನೋವೆಲ್ಲ ಹೋಗ್ಲಿ, ಆಮೇಲೆ ಯಾಕೆ ಏನು ಎಷ್ಟು ಎಲ್ಲ ಹೇಳ್ತೀನಿ. ನೀನೊಂಥರ ಪುರಾಣ ಕಾಲದ ಮನುಷ್ಯ ಬಿಡು. ಅಲ್ಲ ರಾಮಯ್ಯ, ಅವತ್ತು ನೀನು ನಿನ್ನ ಮಗನ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸಿ ಏನೋ 4 ಬುದ್ಧಿ ಮಾತು ಹೇಳು ಅಂತ ಹೇಳಿದೆ. ನಾನು ನನ್ನ ತಿಳಿದ 4 ಮಾತುಗಳನ್ನ ಅವ್ನಿಗೆ ಹೇಳಿದೆ. ಅವನಂತೂ ತುಟಿಕ್ ಪಿಟಿಕ್ ಅನ್ನಲಿಲ್ಲ. ಆಮೇಲೆ ಏನಾದ ಅವನು? ಅದೇನು ಹೇಳ್ತೀರ ಬುದ್ಧಿ? ಅವ್ನು ನಾವು ಚೆಟ್ರ ಮೇಲಿಗೆ ಕೆಲ್ಸಕ್ಕೆ ಸೇರಿಸ್ದೆ, ಅಲ್ಲೂ ಕೆಲಸ ಮಾಡಲಿಲ್ಲ. ದಿಢೀರ್ ಸಿರಿತನ ಬೇಕಂತೆ. ಅಲ್ಲ ಬುದ್ಧಿ, ಅವನು ಒಟ್ಕೊಂಡು ಅವ್ನು ದುಡ್ಕೊಳೋದು ಬೇಡವ್ರ. ಏನೋ ನಾನು ಗಟ್ಟಿ ಇವನಿ ದುಡ್ದಾಕ್ತಾ ಇವನಿ, ನಾಳೆ ಹೆಂಗೆ? ಅಲ್ಲ ಬುದ್ಧಿ, ಬೆಳೆದ ಮಗಳು ಬೇರೆ ಅವಳೆ,
ಅವಳಿಗೆ ಮದುವೆ ಬೇರೆ ಮಾಡಬೇಕು. ಹೆಂಗಾಯ್ತದೋ ಏನು ಕಟ್ಟಿ. ಸರಿ, ಇದನ್ನೆಲ್ಲ ತಿಳಿಸಿ ಅವನಿಗೆ ಬುದ್ಧಿ ಹೇಳಿದ್ನಲ್ಲ, ಏನಂದ? ಅಯ್ಯ ಪುಡಿ ಬುದ್ಧಿ. ಅದೇ ನಿಮ್ಮ ಮಕ್ಕಳು ಪರದೇಶಕ್ಕೆ ಹೋಗೋರಲ್ಲ, ಹಂಗೆ ನಾನು ಹೋಗ್ಬೇಕು, ಹಣ ಸಂಪಾದನೆ ಮಾಡಬೇಕು. ಅದೇನೋ ಸೌದೆ ಸೌದೆ. ಅಯ್ಯೋ ಸೌದಿನಪ್ಪ. ಹ್ಞೂ ಬುದ್ಧಿ, ಅಲ್ಲಿಗೆ ಇವನು ಹೋಗ್ಬೇಕಂತೆ. ಅದೆಲ್ಲ ಆಯ್ತದ ಹೋಯ್ತದ ನಮ್ಮ ಕೈಲಿ ಆಯ್ತದ ಬುದ್ಧಿ. ಅಯ್ಯೋ ಬಿಡಿ, ನಾನು ಬರ್ತೀನಿ ಕಣ್ಣ. ಔಷಧಿ ನಾ ಮಾಡಿದಂಗೆ ಹಚ್ಕೊಳ್ಳಿ, ಆಯ್ತು. ನೋವು ಹೋಯ್ತದೆ. ಆಯ್ತು. ಬರ್ತೀನಿ ಕಣ್ಣ. ಮಕ್ಕಳು ವ್ಯಾಮೋಹ ಆದ್ರೆ ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅನ್ನೋ ಆಸೆ ಮಾತ್ರ ಸಾಯೋದೇ ಇಲ್ಲ. ಆದ್ರೆ ನಾವಂತೂ ಸತ್ತೋಗ್ತೀವೋ ಹಾಗಿರತ್ತೀವಿ. ಬದುಕನ್ನ ಬಂದ್ ಹಾಕಿ ಸ್ವೀಕರಿಸೋದು ಕಲ್ತ್ಕೋಬೇಕು. ನೋಡು, ನಾವಿವತ್ತು ಅನುಭವದಿಂದ ಪಾಠ ಕಲ್ತಿಲ್ವೇ? ಹಾಗೆ ರಾಮೇನು ಒಂದಲ್ಲ ಒಂದಿನ ತಿಳ್ಕೊಳ್ತೇನೆ. ಹೇಳೋದು ನನಗೊಂದು ಮೆಲ್ಲಿಗೆ ರೀ. ಅಲ್ಲ ನಿಮ್ಗೆ ಏನ್ರಿ ಗೊತ್ತಾಗತ್ತೆ? ಹೋಗಿ ಯಾರಾದ್ರೂ ಕೊಳಾಯಿ ರಿಪೇರಿ ಅವ್ರನ್ನ ಕರ್ಕೊಂಡ್ ಬರ್ಬಾರ್ದಾ? ಬೆಳಿಗ್ಗೆ ಯಾವ ಕೊಳಾಯ ಸಿಗ್ತಾನೆ, ಸುಮ್ಮನಿರ. ಯಾವ ಅಂಗಡಿ ಇಷ್ಟಕ್ಕೆ ಬಾಗಿಲು ತೆಗೆದಿರೋದಿಲ್ಲ, ನೀವು ಸ್ವಲ್ಪ ಸುಮ್ಮನಿರು. ಅಯ್ಯೋ ನಂಗೆ ಯಾಕೋ ಭಯ ಆಗುತ್ತೆ ರೀ. ಹುಷಾರು ರೀ. ಬೇರೆ ಮೆಲ್ಲಗ್ರಿ. ಅಯ್ಯೋ ಹುಷಾರು ರೀ, ಹುಷಾರು. ಅಯ್ಯೋ ಅಯ್ಯೋ ನನ್ ಕೈ ರೀ, ಕೈ ಯಾಕೋ ತುಂಬಾ ನೋಡ್ತೀರಿ. ಉಳಕ್ ಹಿಡಿದು ಬಿಟ್ಟಿದೆ. ಕೂತ್ಕೊ ನೋಡ, ಸ್ವಲ್ಪ ಇದು ಮುಲಾಮ ಹಾಕ್ತೀನಿ. ಎಲ್ಲಿ? ಇಲ್ಲ ಇಲ್ಲಿ ಇಲ್ಲ, ಸ್ವಲ್ಪ ಇರೋ. ಇದೇನ್ರಿ ಇದು? ನಿಮ್ ಹಣೆನ ರಕ್ತ ಬರ್ತಾ ಇದೆ. ನನ್ನ ಮನೇಲಿ ರಕ್ತ? ತಾನೆ, ನಾನು ಹೋಗಿ ಅರ್ಶನ ತರ್ತೇನೆ. ಬೆಳಗ್ಗೆ ಕೂತ್ಕೊ. ತಾಳ್ರಿ, ನಾನೇ ಹಚ್ತೀನಿ. ಹಚ್ಚು. ಯಾಕ್ರಿ ನಗ್ತೀರಾ? ಆಗಿರತ್ತಿ, ಈಗ ನಾವಿಬ್ರು ಹೇಗಿದ್ದೀವಿ ಗೊತ್ತಾ? ಜೋಡಿ ಕೋತಿಗಳ ತರ ಇದ್ದೀವಿ. ಸಾಕ್ರಿ, ಈ ಹೊತ್ತಲ್ಲೂ ನಿಮ್ಗೆ ಹಾಸ್ಯನ? ಏನ್ ಹಣೆ ಬರಾರಿ ಇದು? ಅಲ್ಲ, ನಿಮ್ ಕೈಯಿಂದ ನಾನು ಸೇವೆ ಮಾಡಿಸ್ಕೊಳಾಗಾಯ್ತಲ್ಲ. ಭಾಗೀರಥಿ, ಇಲ್ಲಿ ನಿನ್ನ ಅದೃಷ್ಟ ದುರಾದೃಷ್ಟ ನಿನ್ನ ಒಬ್ಬಳದೇ ಅಲ್ಲ, ನಮ್ಮಿಬ್ಬರದು. ಅರ್ಥ ಮಾಡ್ಕೊ. ನೋಡು, ಇದೇ ಜೀವನ. ಅವನೇ ಹೊರಗಡೆ ತರಕಾರಿ ಅಂತ ಕೂಗ್ತಾ ಇದ್ದೆ, ಯಾರು ಒಳಗಡೆ ಬರ್ಲಿಲ್ಲ. ಬಾಗಿಲು ತೆಗಿತು, ಒಳಗೆ ಬಂದ್ಬಿಟ್ಟೆ. ತರಕಾರಿ ಬೇಡ ಹುಡುಗ. ಅಯ್ಯೋ ಏನಾಯ್ತ್ರವ? ಕೈ ಹಿಡ್ಕೊಂಡು ಕುಂತಿದ್ದೀರಾ? ಏನಿಲ್ಲಪ್ಪ, ನೋಡು, ಅಡಿಗೆ ಮನೆ ಕೊಳಾಯಿ ಲೀಕ್ ಆಗ್ತಾ ಇತ್ತು ಅಂತ ಹೇಳಿ ರಿಪೇರಿ ಮಾಡಕ್ ಹೋಗಿ ಇಬ್ರು ಈ ಅವಾಂತರ ಮಾಡ್ಕೊಂಡಿದ್ದೀವಿ. ಅದೇನ್ ಬಿಡ್ರವ, ಉಳ್ಕು ಹೋಯ್ತದೆ. ನಾ ಕೊಟ್ಟಿದ್ನಲ್ಲ ತೈಲ, ಅದನ್ನ ಚೆನ್ನಾಗಿ ಹಚ್ಚಿ. ನೋಡಿ, ಒಂದು ಕೆಲಸ ಮಾಡಿ, ನಾನು ಹೋಗ್ತಾ ಆ ನಲ್ಲಿ ರಿಪೇರಿಯರ್ನ ನಿಮ್ಗೆ ಅಡ್ರೆಸ್ ಕೊಟ್ಬಿಟ್ಟು ಕಳ್ಸ್ಬಿಟ್ಟು ಹೋಯ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೋ ರಾಮಯ್ಯ. ಇದ್ರಾಗೆ ಪುಣ್ಯ ಪಾಪ ವಿಶೇಷ ಏನ್ ಬಂತು ಬಿಡಿ. ಹಂಗಾರೆ ತರಕಾರಿ ಏನ್ ಬೇಡ ಹುಡುಗ? ಬೇಡಪ್ಪ, ನಿನ್ನೆದೇ ಇದೆ, ಇವತ್ತಿನ ಬೇಡ. ಸರಿ, ನಾ ಬರ್ತೀನಿ. ಐನೋರ ಒಳ್ಳೇದು. ಹೋಯ್ತಾ ನಲ್ಲೇನ ಕಳ್ಸ್ಕೊಟ್ಟು ಹೋಗ್ತೀನಿ. ಅಪ್ಪ, ಅದ್ರ ಮೊದಲು ಮಾಡು. ನನ್ನ ಮಗಳ ಮದುವೆ ಬೇರೆ ಫಿಕ್ಸ್ ಆಗ್ಬಿಟ್ಟೈತೆ, ಹತ್ರ ಬರ್ತೈತೆ, ಬಹಳ ಕೆಲಸ ಐತೆ. ನಾ ಬರ್ತೀನಿ. ಒಳ್ಳೇದು. ಬರ್ತೀನಿ ಕಟ್ರ. ಆಗಿರತ್ತೆ. ಈ ರಾಮಯ್ಯ ಅವ್ರ ಮಗಳ ಮದುವೆ ವಿಷಯ ನನ್ನ ಹತ್ರ ಹೇಳ್ತಾ ಇರೋದು ಎಷ್ಟನೇ ಸಾರಿ ಗೊತ್ತಾ? ಇದು 3ನೇ ಸಾರಿ. ಪಾಪ, ವಯಸ್ಸಿಗೆ ಬಂದ ಮಗಳು ಮನೇಲಿದ್ರೆ ಸದಾ ಚಿಂತೆ ಅಲ್ವೇನ್ರಿ? ಅದೆಲ್ಲ ಕಣೆ, ನಮ್ಮಿಂದ ಅವನು ಹಣ ನಿರೀಕ್ಷೆ ಮಾಡ್ತಿರ್ಬಹುದು ಅಂತ. ಒಂದ್ ವೇಳೆ ಅವನೇನ ಹಣ ಕೇಳಿದ್ರೆ ಏನ್ ಮಾಡ್ತೀನಿ? ಏನ್ ಮಾಡೋಕ್ಕಾಗುತ್ತೆ ಭಾಗೀರಥಿ?
ವಿಶ್ವಾಸ ಇರೋ ಮನುಷ್ಯ. ನನ್ನ ಮದುವೆ ಅಂದ್ಮೇಲೆ ಒಂದು 4-5 ಸಮ ಕೊಟ್ರೆ ಆಯ್ತು ಬಿಡು. ಈಗ ನೀನು ಮಲ್ಕೊಂಡು ರೆಸ್ಟ್ ತಗೋ. ನೀವು ರೆಸ್ಟ್ ತಗೋಬಾರ್ದಾ? ನೀನು ನನಗೆ ಉಪಚಾರ ಹೇಳು, ನಾನು ನಿನಗೆ ಹೇಳ್ತೀನಿ. ಇದೇ ಈಗ ಮಲ್ಕೊಂಡು ರೆಸ್ಟ್ ತಗೋ. ನಾನು ಟವಲ್ ಒದೆ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ. ಯಾಕ್ರಿ? ಯಾಕೆ ಅಂದ್ರೆ ತಣ್ಣೀರು ಬಟ್ಟೆನ ಹೊಟ್ಟೆ ಮೇಲೆ ಹಾಕೊಂಡು ತೆಪ್ಪಗೆ ಮಲ್ಕೊಳಕ್ಕೆ. ಮಲ್ಕೋ ಈಗ. ಏನೇನೋ ಮಾತಾಡ್ತಾರೆ. ನಮಸ್ಕಾರ ಬುದ್ಧಿ. ಏನ್ ರಾಮಯ್ಯ? ಬುದ್ಧಿ, ಹಾ. ಅದೇ ನೀವು ಮಾತ್ರೆಗೆ ಅಂತ ಚೀಟಿ ಕೊಟ್ಟಿದ್ರಲ್ಲ, ಹಾ, 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 ತಗೊಳ್ಳಿ. ಹಾ. ಮಾರ್ಕೆಟ್ ತಕ್ಕ ಹೋಗಿದ್ದೆ, ಅಂಗಡಿಗೆ ತಗೊಂಬಂದೆ. ತಗೊಳ್ಳಿ. ಇನ್ನ ಚಿಲ್ಲರೆ ಒಂದು 10 ರೂಪಾಯಿ ಮಿಕ್ಕೈತ್ರೆ, ತಗೊಳ್ಳಿ. ತುಂಬಾ ಸಹಾಯ ಆಯ್ತು ರಾಮಯ್ಯ. ಯಾಕೆಂದ್ರೆ ಈ ಔಷಧಿ ಈ ಮೆಡಿಕಲ್ ಶಾಪ್ ಅಲ್ಲಿ ಎಲ್ಲೂ ಸಿಕ್ಕೋದಿಲ್ಲ. ಆ ಮಾರ್ಕೆಟ್ ಹತ್ರ ಇದೆಯಲ್ಲ, ಆ ಶಾಪ್ ಅಲ್ಲೇ ಸಿಕ್ಕೋದು. ನೀನ್ ಹೇಗಿದ್ರು ಮಾರ್ಕೆಟ್ ಕಡೆ ಹೋಗ್ತೀಯಲ್ಲ, ತಗೊಂಡ್ಬರ್ಲಿ ಅಂತ ಹೇಳಿದೆ. ತುಂಬಾ ಸಹಾಯ ಆಯ್ತಪ್ಪ, ತುಂಬಾ ಥ್ಯಾಂಕ್ಸ್. ಬುದ್ಧಿ, ಒಂದು ವಿಷಯ. ಏನ್ ರಾಮಯ್ಯ? ಇನ್ನೇನಿಲ್ರ, ನನ್ನ ಮಗಳ ಮದುವೆ ನಿಶ್ಚಯ ಆಗೈತೆ. ಹೊಸಿ ಹಣ ಸಹಾಯ ಮಾಡಿದ್ರೆ. ಓ, ರಾಮಯ್ಯ, ಮಗ ಫಾರಿನ್ ನಲ್ಲಿ ಇದ್ದಾನೆ ಅಂತ ಹೆಸರಿಗೆ ಏನು ಸಹಾಯ ಇಲ್ಲ. ಇನ್ನೆಲ್ಲ ನನ್ನ ಪೆನ್ಷನ್ ಹಣದಲ್ಲೇ ನಡಿಬೇಕು ಜೀವನ. ಕಷ್ಟ ರಾಮಯ್ಯ, ಕಷ್ಟ. ಇನ್ನೇನಿಲ್ರ, ನನ್ನ ಮಗಳ ಮದುವೆ ಸೆಟ್ಲ್ ಆಗೈತ್ರ, ಅದಕ್ಕೆ ಹೊಸಿ ಏನಾದ್ರು. ಕಷ್ಟ ರಾಮಯ್ಯ, ಕಷ್ಟ. ಏನ್ ಮಾಡೋದು? ಕಷ್ಟ ಮನುಷ್ಯನ್ಗಲ್ದೆ ಮರಕ್ ಬರತ್ಯೆ. ಬೇರೆ ಇನ್ನೆಲ್ಲಾದ್ರೂ ಪ್ರಯತ್ನ ಪಡು. ನಾನಿನ್ನು ಬರ್ಲಾ? ಏನಂದ್ರೆ ರಾಮಯ್ಯ ಬಂದಿದ್ದಾನೆ. ಅದೇನು ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಬನ್ನಿ ಹಿಂಗೆ. ರಾಮಯ್ಯ, ಬಾ ಬಾ. ನಮಸ್ಕಾರ ಬುದ್ಧಿ. ನಮಸ್ಕಾರ. ಏನ್ ರಾಮಯ್ಯ? ಹಾ, ನೀನ್ ಕೊಟ್ಟ ಔಷಧಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಪ್ಪ. ಹೌದಾ? ಆದ್ರೆ ನೀ ಕಳ್ಸ್ಕೊಟ್ಟಿದ್ಯಲ್ಲಪ್ಪ, ಆ ಕೊಳ ರಿಪೇರಿಯವನು ಅವನ್ ಬಹಳ ದುಬಾರಿ ಕಣಪ್ಪ. ಯಾಕ್ರವ, ಏನಾಯ್ತು? ಏನಾಗುತ್ತೆ, ಅವ್ನಿಗೆ ಚೆನ್ನಾಗಿ ಗೊತ್ತಾಯ್ತು. ಇಲ್ಲೆರಡು ಕೈಲಾಗ ಮುದಿ ಗೂಬೆಗಳಿವೆ, ರಿಪೇರಿ ಮಾಡಿಸ್ತಾರೆ ಅಂತ. ಅದಕ್ಕೆ ಅವನು ಎಷ್ಟಾಗುತ್ತಪ್ಪ ಬಿಲ್ಲು ಅಂದ್ರೆ ಬಿಲ್ಕುಲ್ ಹೇಳಲೇ ಇಲ್ಲ. ರಿಪೇರಿ ಮಾಡಿಸಿ ಆಮೇಲೆ ನೋಡು ಕೊಡಿ ಅಂತ ಹೇಳ್ದ. ಆಮೇಲೆ 50 ರೂಪಾಯಿ ಕೊಟ್ಟವಪ್ಪ. ಅದಕ್ಕೆ ಅವ್ನು ನಕ್ಬಿಟ್ಟು, ಇದೇನ್ ಸ್ವಾಮಿ ತಮಾಷೆ ಮಾಡ್ತೀರಾ ಅಂತ ಕೇಳ್ದ. ಶಿವ ಶಿವ, ನನ್ನ ಮಗ ಈಗ ಮಾಡಬಾರ್ದಾಗಿತ್ತು ಬಿಡ್ರಿ. ನೀನ್ ಯಾಕೆ ಶಿವ ಅಂತೀಯಪ್ಪ? ಅವನಿಗೆ ಗೊತ್ತಾಯ್ತು ಅಲ್ವಾ, ಇವೆರಡು ಮುದಿ ಗೂಬೆಗಳು ರಿಪೇರಿ ಮಾಡಿಸ್ತವೆ ಅಂತ. ಅದಕ್ಕೆ 3/4 ಇಂಚು 1/4 ಇಂಚು ಅಂತ ಏನೇನೋ ಹೇಳಿ ಒಟ್ಟಿನಲ್ಲಿ 350 ರೂಪಾಯಿ ನನ್ನಿಂದ ಕಿತ್ಕೊಂಡ. ಈಗ ನಮ್ಮಲ್ಲಿರೋ ವೀಕ್ನೆಸ್ ನ ಪ್ರಪಂಚದಲ್ಲಿ ಅನೇಕ ಜನ ಅನೇಕ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರೆ. ಇಟ್ಕೋ, ಅದು ಸಹಜ. ಅಂದಾಗೆ ಏನು ನೀನು ಬಂದ ವಿಷಯ? ಹೆಂಗ್ ಕೇಳ್ಬೇಕು ತಿಳಿತಾ ಇಲ್ಲ. ಇರ್ಲಿ ಹೇಳು ರಾಮಯ್ಯ. ಇನ್ನೇನಿಲ್ರ, ನನ್ನ ಮಗಳ ಮದುವೆ ನಿಶ್ಚಯ ಆಗೈತೆ. ಹಣ ಎಲ್ಲೂ ಒದಗ್ತಾ ಇಲ್ಲ. ಅದಕ್ಕೆ ನೀವು ಏನಾನ ಸಹಾಯ ಮಾಡ್ತೀರೇನೋ ಅಂತ ಅವ್ವಾರ್ತವ ಕೇಳ್ಕೊಂಡೆ. ಎಷ್ಟು ಬೇಕಾಗಿತ್ತು? ಇನ್ನೇನಿಲ್ರ, ನನ್ನ ಮಗಳ ಮದುವೆಗೆ ಒಂದು 8,000 ಕೂಡಿಕ್ಕಿನ್ರಿ. ಇನ್ನೂ ಏನಾರ ಇನ್ನು ಇನ್ನೇನಿಲ್ರ, ಇನ್ನೊಂದು 10,000 ಸಿಕ್ಕಿದ್ರೆ ನನ್ನ ಮಗಳ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ ರೀ. ಯಾರ್ಯಾರನ್ನೋ ಕೇಳಿದೆ, ನನ್ನ ಸಹಾಯ ಮಾಡಿದೆ ಅಂತ ಹೇಳ್ರ. ಏನೋ ನಿಮ್ಮ 4 ಜನ ಮಧ್ಯದಲ್ಲಿ ನಾನು ಬದುಕ್ತಾ ಇದ್ದೀನಿ, ಏನಾರ ಸಹಾಯ ಮಾಡ್ತಾರೇನೋ ಅಂತ ಎಲ್ರೂ ಅವ್ರವ್ರ ಕಷ್ಟ ಹೇಳ್ಬಿಟ್ಟು ಕೈಯಾಡಿಸ್ಬಿಟ್ರು. ಇನ್ನು ಉಳಿಕೆ ಇರೋರು ನೀವು ಒಬ್ಬರೇಯ. ನೀವು ಏನಾರ? ನಾನು ಏನಾರ ಹೇಳ? ಸರಿ, ಯಾಕ್ರಿ ಅವನನ್ನು ಸುಮ್ಮನೆ ಪ್ರಶ್ನೆ ಮಾಡಿ ಹಿಂಸೆ ಕೊಡ್ತಿದ್ದೀರಾ? ನಿಮ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳ್ಬಿಡ್ರಿ. ಬಿದೆ, ನೀವು ಇಲ್ಲ ಅಂತ ನಂಗೇನ್ ಬ್ಯಾಸರ ಇಲ್ರ. ಭಾಗೀರಥಿ, ಆ ಚೆಕ್ ಬುಕ್ ತಗೊಂಡ್ ಬಾ. ತಗೊಳ್ಳಿ. ಪೆನ್ ತಗೊಳ್ಳಿ. ರಮಯ್ಯ, ತಗೋ 10,000 ರೂಪಾಯಿ ಚೆಕ್.
ಸೈನ್ ಮಾಡಿ ಬ್ಯಾಂಕಿಗೆ ಕೊಡು, ಹಣ ಸಿಗುತ್ತೆ. ತಗೋ. 10,000 ರೂಪಾಯಿ ಬುದ್ಧಿ ನೀವು ಮನಸ್ಸಿಗೆಲ್ಲ ಬುದ್ಧಿ ರಾಮಯ್ಯ ರಾಮಯ್ಯ ಬೇಡ ಬೇಡ ಇದೆಲ್ಲ ಬೇಡ. ನೋಡ್ರಮಯ್ಯ, ಈ ಹಣ ನೀನು ನನಗೆ ವಾಪಸ್ ಕೊಡ್ತೀಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಮಾತಿನ ಮಧ್ಯೆ ನೀನೊಂದು ಮಾತು ಹೇಳಿ, ನಾನು ಜನಕ್ಕೆ ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡಿದೆ, ನಾನು 4 ಜನಗಳ ಮಧ್ಯೆ ಮನುಷ್ಯನಾಗಿ ಬದುಕ್ತಾ ಇದ್ದೀನಿ, ಅದಕ್ಕೋಸ್ಕರ ಸಾಲ ಕೇಳಿದೆ, ಅದು ಯಾರು ಕೊಡ್ಲಿಲ್ಲ ಅಂದೆ ಅಲ್ಲ. ನೀನು ನಂಬಿಕೆ ಸುಳ್ಳಾಗಬಾರ್ದು. ನಾವಿನ್ನೂ ಮನುಷ್ಯರಾಗಿದ್ದೀವಿ ಅಂತ, ನೀನು ಇನ್ನೂ ಮನುಷ್ಯರಾಗಿದ್ದೀಯಾ, ನೀನು ಕಾರಣವಿಲ್ಲ ನಮಗಳ ಮಧ್ಯೆನೇ ಇದೆಯಾ ಅನ್ನೋ ಕಾರಣಕ್ಕೋಸ್ಕರ ಈ ಹಣನ ನನಗೆ ಈ ಜನ್ಮ ಏನಾಕೆ ಅಂತ ನಿಮ್ಮನ್ನ ಮರೆಯಕ್ಕಿಲ್ಲ ಬುದ್ಧಿ, ಮರೆಯಕ್ಕಿಲ್ಲ. ಒಳ್ಳೆ ಬರ್ತೀನ್ರಮ್ಮ. ಒಳ್ಳೇದು ರಾಮಯ್ಯ. ಏನೋ ಒಟ್ಟಿನಲ್ಲಿ ನಿನ್ ಮಗಳ ಮದ್ವೆ ಆಗಿ ಅವಳು ಸುಖವಾಗಿದ್ರೆ ಅಷ್ಟೇ ಸಾಕು. ಆಯ್ತ್ರಪ್ಪ, ನೀವಿಬ್ರು ಮದ್ವೆಗೆ ಬರ್ಬೇಕಲ್ಲ. ಆಯ್ತು, ಬರ್ತೀನಿ. ಒಳ್ಳೆ. ಅಲ್ಲರಿ ಏನೋ ಒಂದು 5-6 ಸಾವಿರ ಕೊಡ್ತೀರಾ ಅಂತಂದ್ರೆ 10,000 ರೂಪಾಯಿ ಕೊಟ್ಟಿದ್ದೀರಲ್ರಿ. ನೋಡು ಭಾಗ್ಯರಥಿ, ಹಣದ ಮುಂದೆ ಈ ಮಾನ ಮರ್ಯಾದೆ ಗೌರವ ಎಲ್ಲ ಕ್ರಿಮಿಕೀಟಕ್ಕಿಂತ ಕಡೆ ನೋಡು. ಆದ್ರೆ ಅದೇ ಹಣದಿಂದ ಆಫ್ಟರ್ ಆಲ್ ಒಂದು ಕೀಟಕ್ಕೆ ನಾವು ಜೀವ ಕೊಡಕ್ಕಾಗತ್ತಾ ನೋಡು. ನೀವು ಅದೇನು ಹೇಳೋದು ನಂಗೆ ಅರ್ಥ ಆಗಲಿಲ್ಲ. ನೋಡು ಭಾಗ್ಯರಥಿ, ಅವನು ಹೇಳಿದ್ದು 4 ಜನರನ್ನ ನಾವು ಸಮಾಜ ಅಂತ ಕರಿತೀವಿ ಅಂತ. ಅವನ ಆ ಸಮಾಜನ ಸ್ನೇಹ ಗೌರವ ನಂಬಿಕೆಗಳಿಂದ ಆರಾಧ ಜನಗಳಿಗೆ ಕೈಲಾದ ಸಹಾಯನೂ ಮಾಡಿದ. ಆದ್ರೆ ಇವತ್ತು ಆ 4 ಜನ ಅವನು ಸಹಾಯಕ್ಕಿಲ್ಲ. ಹೌದು ರೀ, ಎಲ್ಲರೂ ದುಡ್ಡಿಲ್ಲ ಅಂದ್ಬಿಟ್ರಂತೆ. ಎಂಥ ಮನುಷ್ಯರು ರೀ. ಭಾಗೀರಥಿ, ಮನುಷ್ಯ ಇರೋದು ಬದುಕಿ ಸಾಯೋದಕ್ಕಲ್ಲ, ಸತ್ತು ಬದುಕೋದಕ್ಕೆ. ವಿಶ್ವ, ಕಪಿಗೂ ಮನುಷ್ಯನಿಗೂ ವ್ಯತ್ಯಾಸ ಗೊತ್ತಿಲ್ವೇನೋ? ಗೊತ್ತಿಲ್ಲದೆ ಏನೋ. ಹಾಗಾದ್ರೆ ಹೇಳು ನೋಡೋಣ. ನನಗೂ ನಿನಗೂ ಇರೋ ವ್ಯತ್ಯಾಸ ಅಷ್ಟೇ. ನೋಡು ನೋಡು, ಅದೇ ಬೇಡ ಅನ್ನೋದು. ಅಂದಾಗೆ ನಿನ್ನ ರಿಸರ್ಚ್ ಎಲ್ಲಿಗೆ ಬಂತಪ್ಪ ರಾಮಾಯಣದ ಬಗ್ಗೆ? ಅದಕ್ಕೆ ಲೈಬ್ರರಿಗೆ ಹೊರಟಿದ್ದೀನಿ. ರಾಮಾಯಣದ ಬಗ್ಗೆ ಆವಿಷ್ಕಾರ ನಡೆಸೋಣ ಅಂತ. ಏನು? ಮಹಾಭಾರತದಲ್ಲಿ ಸುಯೋಧನ ದುರ್ಯೋಧನ ಆದ ಹಾಗೆ ರಾಮಾಯಣದಲ್ಲಿ ರಾವಣ ದುಷ್ಟಪಾತ್ರ ಆಗಿದ್ದಾನೆ ಅಂತ, ಅವನ ಕಷ್ಟಗಳ ಬಗ್ಗೆ. ಓಹೋ, ರಾವಣನ ಕಷ್ಟಗಳು. ಹ್ಞೂ ಕಣಯ್ಯ. ಅಂದ್ರೆ ರಾವಣನಿಗೆ 10 ತಲೆ ಇತ್ತು, ಕೈಗಳು ಮಾತ್ರ 2 ಇತ್ತು. ಅಂದಮೇಲೆ 32 × 10 320 ಹಲ್ಲುಗಳನ್ನ ಹೇಗೆ ಉಜ್ಜುತ್ತಿದ್ದ ಅಂತ. ನೋಡು ನೋಡು, ಲೇವಡಿ ಮಾಡಬೇಡ ನೋಡು. ಮತ್ತಿನ್ನೇನು ನಿನ್ ರಿಸರ್ಚು? ಸರಿ ಬಿಡಯ್ಯ. ಇವಾಗ ಕುಂಭಕರ್ಣನ್ ತಗೋ ಕೇಸ್. 6 ತಿಂಗಳು ನಿದ್ದೆ ಮಾಡ್ತಿದ್ದ, 6 ತಿಂಗಳು ಎಚ್ಚರವಾಗಿದ್ದ. ಅದ್ರ ಬಗ್ಗೆ ಸೈಂಟಿಫಿಕ್ ಆಗಿ ರಿಕನ್ಸೈಲ್ ಮಾಡ್ತಾ ಇದ್ವಿ. ಓಹೋ, ಅಂದ್ರೆ ಸಮನ್ವಯ. ಹೇಳು ಹೇಳು. ಈಗ ನೋಡಪ್ಪ, ಕುಂಭಕರ್ಣ 6 ತಿಂಗಳು ನಿದ್ದೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಅಂದ್ರೆ ಅವ್ರ ಪಕ್ಕದ ಮನೆಯಲ್ಲಿ ಟಿವಿ ಇರ್ಲಿಲ್ಲ, ಅದಕ್ಕೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದ ಅಂತ ಅಷ್ಟೇ. ಹೋಗಿ ಹೋಗಿ ನಾನು ನಿನ್ನ ಹತ್ರ ಹೇಳ್ತೀನಲ್ಲ. ಲೇ ಕಪ್ನಿಪತಿ, ಕಪ್ನಿ ಕೋಪ ಮಾಡ್ಕೋಬೇಡವಾ? ಎಲ್ಲ ಮೋಸ್ಕರು ಇಲ್ಲಿ. ನಮ್ಮ ಮನೆ ಗೊತ್ತಿಲ್ಲ. ಹೇಳಿ ಸರ್, ನಿಮ್ಮ ಮನೆ ಕರ್ಕೊಂಡು ಹೋಗ್ತೀರವ? ಗೊತ್ತಿಲ್ಲ, ನಮ್ಮ ಮನೆ ಎಲ್ಲ ಇದೆ. ರಾಮಯ್ಯ, ಯಾರ ನೀನು? ಕುಡಿದು ಬಿಟ್ಟಿದ್ದಾನೆ. ಯಾಕೆ ಹಿಂಗ್ ಕುಡಿದ್ಬಿಟ್ಟು ಒದ್ದಾಡ್ತಿದ್ಯಾ? ಯಾರು ನೀನು? ಓ, ನೀನು ಅಪ್ಪರ. ನಮಸ್ಕಾರ. ನಾಚಾಗಲ್ಲ ನಿನ್ಗೆ? ನಾಚಿಕೆನ ಅದಕ್ಕಿಲ್ಲ. ಯಾಕೆ ಅಂತೀಯ? ಕನ್ನಡಿ ಏನಿರುತ್ತೆ ಗೊತ್ತಾ? ಕತ್ಲು ಅಂದ್ರೆ ಕತ್ಲು, ಬಿಸಿಲು ಅಂದ್ರೆ ಬಿಸಿಲು. ಏನಾಗಿದ್ಯೋ ನಿನ್ಗೆ? ನನ್ಗೆ ಏನಾಗೈತೆ ಗೊತ್ತಾ? ಈಗ ಗಡಿಗೆಗೆ ದೊಣ್ಣೆ ಮುಚ್ಚಿಟ್ರೆ ಏನಾಗುತ್ತೆ? ಎಲ್ಲ ಒಡೆದೋಗ್ಬಿಡುತ್ತೆ. ಗಡಿಗೆ ಎಲ್ಲ ಒಡೆದೋಗ್ಬಿಡುತ್ತೆ. ಗಡಿಗೆ ಒಡೆದೋಗ್ಬಿಡುತ್ತೆ.
ನಿಂಗೆ ಅರ್ಥ ಆಗ್ಲಿಲ್ಲ ಅಲ್ಲ? ಅಲ್ಲ, ಗಡಿಗೆನ ಬೋರ್ಲಾಗಿ ನೀರ್ ಹಿಡಿಯಕ್ ಹೋದ್ರೆ ಆಯ್ತದ? ಅಲ್ಲ, ಇವಾಗ ತಲೆ ಆಯ್ತಾ? ಯಾವನ ತರಕಾರಿ ಮಾರೋನ್ಗೆ 10,000 ರೂಪಾಯಿ ಸಾಲ ಕೊಟ್ಟಾರೆ ಇವರು. ಓ, ಇವ್ರೇನ್ ಮಾಡ್ತಾರೆ, ಈ ದೇಶದಾಗ ಇವ್ರ ಮಗ ಅವನೇ ಹಣ ಕೊಟ್ಬಿಡ್ರಿ ಇವರು. ಅದೇನೋ ಹೇಳ್ತಾರಲ್ಲ, ಕೌರವನ ಹಣ ಕರುಣನ್ ದಾನ ಅನ್ನಂಗೆ. ಇದೇನೋ ಗಾದೆ ಐತಿಲ್ಲ, ಯಾವ್ದೋ ಇದು ಎಲ್ಲಮ್ಮನ್ ಜಾಸ್ತಿ ಅಂತ, ಹಂಗೆ ನಂಗೆ ನೀನು ಹೊಡಿತೀಯ? ಅಂಕಲ್, ನೀವ ಅಂಕಲ್? ಏನಿದು ನಿಮ್ಮ ಅವಸ್ಥೆ ಅಂಕಲ್? ಎಲ್ಲ ನನ್ನ ಪ್ರಾರಬ್ಧ. ಹೇಳ್ತೀನಿ ನಡಿ. ಇಲ್ಲ ಅಂಕಲ್, ಅವನೇನಾದ್ರೂ ನಿಮ್ಮ ಮೇಲೆ ಕೈ ಮಾಡಿದ್ರೆ ಹೇಳಿ, ಅವನನ್ನ ಹುಟ್ಲೆಲ್ಲ ಅನ್ಸ್ಬಿಡ್ತೇನೆ. ಈಗ ಆಗಿರೋದೇ ಸಾಕು. ನಡಿಯಪ್ಪ, ಮನೆ ಹೋಗೋಣ. ಸರಿ ಅಂಕಲ್, ನನ್ನ ಮೋಟರ್ ಬೈಕ್ ಇದೆ, ಬನ್ನಿ ಹೋಗೋಣ. ಥ್ಯಾಂಕ್ ಯು ಆಂಟಿ. ತಗೊಳ್ರಿ. ಅಂಕಲ್, ಇದೇನು ಅವಸ್ಥೆ ನಿಮ್ದು ಅಂತ? ಸರಿ, ಕೂಡೋದು ಮಾತಿನಲ್ಲಿ ಅವನು ನನ್ನ ತಳ್ಳಿಬಿಟ್ಟ, ನಾನು ಬಿದ್ದುಬಿಟ್ಟೆ. ಅಷ್ಟರಲ್ಲಿ ನೀನು ಬಂದೆ. ಅಲ್ಲ ಅಂಕಲ್, ಯಾವನೋ ತರಕಾರಿ ಮಾರೋ 10,000 ಕೇಳಿದ್ರೆ ಕೊಟ್ಟಿದ್ದೀರಲ್ಲ, ನಾನು ನಿಮ್ಗೆ ಏನು ಹೇಳಿ ಅಂತ. ಇದೇನು ರಾಮಾಯಣದ ಕಾಲ ಕೆಟ್ಟೋಯ್ತಾ? ಹಾಗಲ್ಲ ಸತೀಶ, ಅವನ ಪರಿಚಯ ನಮಗೆ ನಿನ್ನೆ ಇವತ್ತಿಂದಲ್ಲಪ್ಪ, ಸುಮಾರು 16 ವರ್ಷಗಳಿಂದ ಗೊತ್ತು. ಅದರಲ್ಲೂ ಅವನಿಗೆ ಇವ್ರನ್ನ ಕಂಡ್ರೆ ಬಹಳ ಮರ್ಯಾದೆ. ಇವರನ್ನ ಏಕವಚನದಲ್ಲಿ ಮಾತಾಡ್ಸೋದಿರ್ಲಿ, ಕಡೆಗೆ ಇವ್ರ ನೆರಳು ಕಂಡ್ರು ಮಾರು ದೂರ ಹೊರಟೋಗ್ತಾನೆ. ಅಷ್ಟೊಂದು ವಿನಯ ನೋಡೋಒಂದು. ಅದೆಲ್ಲ ಸರಿ ಆಂಟಿ, ನೀವು ಅವ್ನ್ ದುಡ್ಡು ಯಾಕೆ ಕೊಟ್ರಿ? ನೋಡಿ ಈಗ ಏನಾಯ್ತು ಅಂತ. ಏನಾಯ್ತು ಸತೀಶ? ಒಬ್ಬ ಮನುಷ್ಯ ಮೃಗ ಆದ್ರೆ ಏನಾಗುತ್ತೆ ಅಂತ ನೋಡಿದ್ದಾಯ್ತು ತಾನೆ. ಅದಿರ್ಲಿ ಅಂಕಲ್, ಒಂದು ಪೊಲೀಸ್ ಕಂಪ್ಲೇಂಟ್ ಬರ್ಕೊಡಿ, ಬಾಕಿದ್ದನ್ನ ನಾನು ನೋಡ್ಕೋತೀನಿ. ಬೇಡ ಬೇಡ ಸತೀಶ, ಕಂಪ್ಲೇಂಟ್ ಏನು ಬೇಡ. ಅಯ್ಯೋ ಅಂಕಲ್, ಏನು ಹೇಳ್ತಾ ಇದ್ದೀರಾ ನೀವು? ಆ 10,000 ಹೋದ್ರು ಹೋಗ್ಲಿ ಬಿಡಯ್ಯ, ಆ ವಿಷಯ ಬೇಡ. ಸದ್ಯ ಅಂಕಲ್, ಚೆಕ್ ಮೂಲಕ ಹಣ ಕೊಟ್ಟಿದ್ದೀರಾ, ಅಷ್ಟಾದ್ರೂ ದಾಖಲೆ ಇದೆ. ನಮ್ಮಣ್ಣ ಸರ್ಕಲ್ ಇನ್ಸ್ಪೆಕ್ಟ್ರು, ಅವನಿಗೊಂದು ಮಾತು ತಿಳಿಸ್ಬಿಡ್ತೀನಿ. ಬೇಡ ಸತೀಶ, ಬೇಡ ಅಂತ ಹೇಳಿದ್ನಲ್ಲ. ಅಯ್ಯೋ ಅಂಕಲ್, ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕಲ್ಲ, ಅವನಿಗೊಂದು ಮಾತು ತಿಳಿಸಿದ್ರೆ ಒಳ್ಳೇದು, ನಾಳೆ ಕಾಲಕ್ಕೆ ಹೆಲ್ಪ್ ಆಗುತ್ತೆ. ಸುಮ್ಮನೆ ಅಂಕಲ್, ಇದೇನಿದು ಫೋನ್ ಕೆಟ್ಟೋಗಿದೆ? ಅಯ್ಯೋ, ಬೆಳಗ್ಗೆ ಎಲ್ಲ ಚೆನ್ನಾಗಿತ್ತಲ್ರಿ, ಇನ್ನೆಷ್ಟು ದಿನ ಕಾಯ್ಬೇಕೋ ಈ ಫೋನ್ ಕನೆಕ್ಷನ್ ಬರಕ್ಕೆ? ಭಾಗೀರಥಿಗೆ ಈ ದೇಶದಲ್ಲಿ ಎಲ್ಲದಕ್ಕೂ ನಾನು ನೀನೇ ಎಲ್ಲ ಕಾಯ್ತಾ ಇರೋದು, ಎಲ್ಲರೂ ಕಾಯ್ತಿದ್ದಾರೆ. ರೀ ಸುಮ್ಮನೆ ಇರ್ರಿ, ಯಾಕೆ ಕಾಯ್ತಾ ಇದ್ದಾರೋ ನಂಗಂತೂ ಗೊತ್ತಿಲ್ಲಪ್ಪ. ಆಂಟಿ, ಅಂಕಲ್ ಹೇಳ್ತಾ ಇರೋದು ನಿಜ. ಈ ದೇಶದಲ್ಲಿ ಅರ್ಧಕ್ಕರ್ಧ ಜನ ಫೋನ್ ಕನೆಕ್ಷನ್ ಕಾಯ್ತಾ ಇದ್ದಾರೆ, ಇನ್ನು ಅರ್ಧಕ್ಕರ್ಧ ಜನ ಕನೆಕ್ಷನ್ ಇರೋರು ಡಯಲ್ ಟೋನ್ ಕಾಯ್ತಾ ಇದ್ದಾರೆ. ಸರಿ, ನಾನೀಗ ಒಂದು ಪೊಲೀಸ್ ಕಂಪ್ಲೇಂಟ್ ಬುಕ್ ಮಾಡ್ತೀನಿ. ಬೇಡ ಬೇಡ ಸತೀಶ, ಕಂಪ್ಲೇಂಟ್ ಏನು ಬೇಡ. ಅಯ್ಯೋ, 10,000ದ್ದಲ್ಲ, ಫೋನ್ ಡೆಡ್ ಆಗಿರೋ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಅಷ್ಟು ಮಾಡಿ ಪುಣ್ಯ ಕಟ್ಕೊಪ್ಪ ಸತೀಶ, ಇಲ್ಲದೆ ಇದ್ರೆ ಆ STD ಬೂತ್ ವರ್ಗೂ ಹೋಗಿ ಫೋನ್ ಮಾಡ್ಬಿಟ್ಟು ಬರೋದು ತುಂಬಾ ಲೇಟ್ ಆಗುತ್ತೆ. ಆಂಟಿ, ನಾನು ನಿಮ್ಗೆ ಎಷ್ಟು ಸಾರಿ ಹೇಳಿದ್ದೀನಿ, ನನ್ನನ್ನ ನಿಮ್ ಮಗ ರಾಜೀವನ್ ಸ್ನೇಹಿತ ಅನ್ಕೋಬೇಡಿ, ನಿಮ್ ಮಗನೇ ಅನ್ಕೊಳ್ಳಿ, ಯಾವ ಕೆಲಸ ಬೇಕಾದ್ರೂ ಹೇಳಿ ಅಂತ. ಅಲ್ಲ ಕಣ ಸತೀಶ, ನಿನ್ನನ್ನು ಯಾವ್ಯಾವ್ದಕ್ಕೆ ಅಂತ ಕೇಳಕ್ಕಾಗುತ್ತೋ? ಯಾವ್ದಾವ್ದಕ್ಕೆ ಅಂದ್ರೆ ಅಲ್ಲ ಕಣೋ, ನಾವಿಬ್ರು ವಯಸ್ಸಾದವರು, ದಿನ ಬೆಳಗಾದ ನಮ್ಮ 108 ಸಮಸ್ಯೆಗಳಿರುತ್ತವೆ, ಎಲ್ಲನೂ ನಿನ್ನ ಹತ್ರ ಹೇಳಕ್ಕಾಗುತ್ತೇನೋ ಸತೀಶ? ಹಾಗಲ್ಲ ಅಂಕಲ್, ಈಗ ನಿಮ್ ಮಗ ಇದ್ದಿದ್ರೆ ನೀವು ಅವ್ನಿಗೆ ಯಾವ್ಯಾವ ಕೆಲಸ ಹೇಳ್ತಿದ್ರೋ ಅದನ್ನೆಲ್ಲ ನನಗೆ ಹೇಳಿ, ನಾನೇ ಮಾಡ್ತೀನಿ. ಹೋಗ್ಲಿ,
ನೀವು ಯಾಕೊಬ್ಬ ಕೆಲಸದಾಳನ್ನ ಇಟ್ಕೋಬಾರ್ದು ಅಂತ. ಹಾ ಆಳ್ನ ಬೇಡಪ್ಪ ಬೇಡ, ಅದು ಆಯ್ತು. ಹೇಳು ನಿನ್ ಜವರಾಯ ಪುರಾಣನ. ಏನದು ಆಂಟಿ? ಅಯ್ಯೋ ಸತೀಶ, ಅದ್ ಯಾಕಪ್ಪ ಕೇಳ್ತೀಯ? ಆ ಸೌಭಾಗ್ಯನೂ ಪಟ್ಟಿದ್ದಾಯ್ತು. ಹಿಂದೆ ನಮ್ಮನೇನಲ್ಲಿ ಒಬ್ಬ ಆಳಿದ್ದ. ಅಂದ್ರೆ? ಹಾ ಇದ್ನಪ್ಪ ಒಬ್ಬ ಜವರಾಯ ಅಂತ, ಊರೂರವನೇ. ರೀ ಸುಮ್ನೆ ಇರ್ರಿ, ಇಂಥದಕ್ಕೆಲ್ಲ ನಮ್ಮೂರ್ ಜ್ಞಾಪಕಕ್ಕೆ ಬಂದ್ಬಿಡುತ್ತೆ ನಿಮ್ಗೆ. ಗುಂಡ್ಲುಪೇಟೆ ಅವನೇ. ನಾಟಕ ಅಂದ್ರೆ ನಾಟಕ, ಅದೇನು ವಿನಯ, ಅದೇನು ವಿಧೇಯತೆ. ಓಹೋ, ಇದೇನು ವಾಟರ್ ಬಿಲ್ಲು ಲೈಟ್ ಬಿಲ್ ಎಲ್ಲ ಕಟ್ಟನ್ನು ಹೇಗೋ ಕಾಣಲ್ಲ. ಜವರ ಜವರ ಬಂದೆ ಅಪ್ಪರ. ಅಪ್ಪರೇ ಕರೆದ್ರ? ಇಲ್ಲ, ಅರ್ಚ್ಕೊಂಡೆ. ಅದೇ ಹಾಕಂಗಂತೀರಿ, ಕಿಟಕಿಲಿ ಒಂದು ಹಿಣಿಕ್ ಹಾಕಿ ಜಾವರ ಅಂದಿದ್ರೆ ಆಂಜನೇಯ ಹಾರು ಬಂದು ಶ್ರೀರಾಮನ್ ಪಾದದ ಮೇಲೆ ಬಿದ್ದಂಗೆ ನಾನು ಥಕ್ ಅಂತ ಬಂದು ಹಾಲು ನಿಂತ್ಕೊಂಡ್ಬಿಡ್ತಿದ್ನ. ಏನ್ ಮಾಡ್ತಿದ್ಯೋ? ಗಿಡಕ್ ನೀರ್ ಹಾಕ್ತಾ ಇದ್ದೆ ಅಪ್ಪರ. ಬೆಳಿಗ್ಗೆ ಕೇಳಿದಾಗಲೂ ಗಿಡಕ್ಕೆ ನೀರು ಹಾಕ್ತಿದ್ದೆ ಅಂತ ಹೇಳಿದೆ, ಈಗ ಕೇಳಿದ್ರು ಗಿಡಕ್ಕೆ ನೀರು ಹಾಕ್ತಿದ್ದೀನಿ ಅಂತಿದ್ಯಲ್ಲೋ. ಅಪ್ಪರ ವತಾರೆಲ್ಲ ಹಿಂದ್ಲ ಗಿಡಕ್ಕೆ ನೀರ್ ಹಾಕ್ತಿದ್ದೆ. ಈಗ ಅದೇನೋ ಸೋ ಗಿಡ ಅಂತ ಮುಂದ್ಗಡೆ ಮಡಿಕೊಂಡಿದ್ದೀನಿ ನೋಡಿ, ಅವ್ಕ್ ನೀರ್ ಹಾಕೋದ್ ಬೇಡ. ಸರಿ, ಲೈಟ್ ಬಿಲ್ಲು ವಾಟರ್ ಬಿಲ್ಲು ಕಟ್ಟು ಅಂತ ನೆನ್ನೆಯಿಂದ ಹೇಳ್ತಾ ಇದ್ದೀನಿ, ಕಟ್ಟಿದ್ದೀಯೇನೋ? ಓಹೋ, ಅದು ಅಪ್ಪರ ನೆನ್ನೆ ದಿನ ಮರ್ತ್ಬಿಟ್ಟೆ ಅಪ್ಪರ. ಇವತ್ತು ಕಟ್ಬಿಟ್ಟು ಬಂದ್ಬಿಡ್ತೀನಿ, ನಾಟಕ ಮಾಡ್ಕೊಂಡಿದ್ದೆ. ಹೊತ್ತುವರೆ ಆಗ್ಬೇಕು ಅಪ್ಪರ, ನಾಟಕ ಮಾಡ್ಕೊಂಡು ಹೋಗಿ ಕಟ್ಬಿಟ್ಟು ಬಂದ್ಬಿಡ್ತೀನಿ. ಗರಿಯಾರ ಬೆಳೆ ಕೇಳು, ಟಿಫನ್ ಮಾಡ್ಕೊಳ್ಳ ಆಚೆ ಹೋಗಲ್ಲ ನೀನು. ಹಂಗಲ್ಲ ಅಪ್ಪರ, ಆಚೆ ಕಡೆ ಬಂದು ತಲ್ತಿದ್ ಬಂದು ಬಿದ್ಬಿಡ್ತೀನಿ. ಅದರ ಹೂವಾರ ಮನ್ಸ್ ಇಸ್ಕೊಂಡ್ಬಿಡ್ತಾರ. ಅಲ್ವೋ ಜವರ, ಬೆಳಿಗ್ಗೆ ತಾನೇ 4 ಚಪಾತಿ ಸಾಗು ಎಲ್ಲ ತಿಂದಿದ್ಯಾ, ಇನ್ನೆಂತದ ಬರಿಗೊಟ್ಟೆ? ತೆಗಿರಿ ಅಮ್ಮವ್ರೆ, ಎಂತ ಮಾತಾಡಿರಿ? ನೀವೇ ಹೇಳಿದ್ರಿ ಜವರ ರಾತ್ರಿ 4 ಚಪಾತಿ ಬಿಕ್ಕೋಗದೆ ಕಣ್ಲಾ ಅಂದ್ರಿ, ನಾ ತಿನ್ಬಿಟ್ಟೆ. ಆ 4 ಚಪಾತಿ ತಿಂದ್ರೆ ನಾಷ್ಟ ಮಾಡ್ದಂಗ ಆಯ್ತದ ಈ ಜವರ್ನ ಹೊಟ್ಟೆಗೆ. ಭಾಗೀರಥಿ, ಅವನಿಗೆ ನೆನ್ನೆ ತಿಂಡಿ ನೆನ್ನೆಗೆ ಅಂದ್ರೆ ಇವತ್ತು ಮಾಡಿ ಇವತ್ತು ತಿಂದ್ರೆ ಅವ್ನಿಗೆ ಇವತ್ತಿನ ಟಿಫನ್. ಹಂಗೆ ಹೇಳಿ ಅವ್ರಿಗೆ ಬಿಸಿ ಬಿಸಿ ತಿನ್ಬೇಕು, ಬಿಸಿ ಬಿಸಿ. ಸರಿ ಭಾಗೀರಥಿ, ನಾನು ಅವ್ನಿಗೆ ಹೇಳ್ತೀನಿ, ನೀನು ಹೋಗು. ಲೈ ಜವರ, ಅಪ್ಪರ ನಾವಿಬ್ರು ನಿತ್ಯ ತಿನ್ನೋದೇ 1 ಹೊತ್ತಿನ ಊಟ. ಅಂತದ್ರಲ್ಲಿ ಅವಳು ನೀವು 3 ಹೊತ್ತು ಮಾಡಾಕ್ತಾಳೆ. ಅದು ಅಲ್ಲದೆ ಇವತ್ತು ಏಕಾದಶಿ ಬೇರೆ. ನಮ್ದು ಊಟ ಅಂತ ಅಂದ್ರೆ ಹಣ್ಣು ಹಾಲು ಇತ್ಯಾದಿ. ಇವತ್ತು ನೀನೇನೋ ಮಾಡ್ತೀಯಾ? ಅಯ್ಯೋ, ಏಕಾದಶಿನ ಇವತ್ತು? ಹಂಗಾರೆ ನೀವು ಇವತ್ತು ಉಣ್ಣಕ್ಕಿಲ್ಲೂರಾ? ಇಲ್ಲ. ಅಲ್ಲ, ನೀವಿಬ್ರು ಉಣ್ಣಕ್ಕಿಲ್ಲರ ಇವತ್ತು? ಇಲ್ಲ. ಏಯ್ ಜವರ ನೋಡು, ಹೋದ್ಸಲ ಏಕಾದಶಿನಲ್ಲಿ ನೀನು ಪೂರ 1 kg ಅವಲಕ್ಕಿ, 1 ಲೀಟರ್ ಮೊಸರು, 1 ತೆಂಗಿನಕಾಯಿ ತಿಂದು ಮುಗಿಸಿದ್ದೆ. ಈ ತರ ಏಕಾದಶಿಗೆ ನೀನು ನಮ್ ಜೊತೆ ಉಪವಾಸ ಇರಬೇಕು, ಆರೋಗ್ಯಕ್ಕೂ ಒಳ್ಳೇದು ಕಣ. ಹಂಗ ಆಯ್ತು ಬಿಡಿ, ನೀವು ಅಮ್ಮವರು ಉಪವಾಸ ಇರ್ಬೇಕಾದ್ರೆ ನಂದೇನು. ಆಯ್ತು ಆಯ್ತು. ಜವರ, ನೆನ್ನೆ ನಿನಗೆ 400 ರೂಪಾಯಿ ಕೊಟ್ಟಿದ್ದಲ್ಲ ಲೈಟ್ ಬಿಲ್ ಕಟ್ಟು ಅಂತ, ಅದ್ರ ಜೊತೆಗೆ ಈ 600 ರೂಪಾಯಿ ತಗೋ. ತಗೊಂಡು ಹಾಗೆ ಟೆಲಿಫೋನ್ ಬಿಲ್ಲು ಕಟ್ಬಿಡು. ಅಪ್ಪ ಅವ್ರೆ, ನೀವು ನಿನ್ನೆ ನನಗೆ ಕೊಟ್ಟಿದ್ದು 400 ರೂಪಾಯಿ ಅಲ್ರ, 200 ರೂಪಾಯಿ. ಏನ್ ಹೇಳ್ತಿದ್ಯೋ? 100 ರೂಪಾಯಿ 4 ನೋಟ್ ಅಲ್ವ ನಾನು ಕೊಟ್ಟಿದ್ದು? ಅಯ್ಯೋ ಅಯ್ಯೋ ಅಪ್ಪ ಅವ್ರೆ, ನೀವು ಕೊಟ್ಟಿದ್ದು 4 ನೋಟಯ್ಯ, ಆದ್ರೆ 100 ರೂಪಾಯಿ ಅಲ್ಲ, 50 ರೂಪಾಯಿ. ನಾವು ಎಷ್ಟಾಯ್ತು ಹೇಳಿ? 200 ರೂಪಾಯಿ. ನಿನ್ನೆ ನಾನು ನಿನಗೆ ಕೊಟ್ಟಿದ್ದು 400 ರೂಪಾಯಿ ಕೊಡು. ಆ 1000 ರೂಪಾಯಿ ಬಂಡಲ್ಲಿ ನಿನಗೆ 400 ರೂಪಾಯಿ ಕೊಟ್ಟು ಉಳಿದಿದ್ದು 600 ರೂಪಾಯಿ ಇವತ್ತು ನಿನ್ ಕೈ ಕೊಟ್ಟಿದ್ದೀನಿ ಕೊಡ ನಾನು. ಹೋಗಿ ಅಪ್ಪರೇ, ನೀವ್ ಹೇಳ್ತಾ ಇರೋದು ಬಂಡಲ್ಲು ಇಲ್ಲ, ನನ್ಗೆ ಕೊಟ್ಟಿದ್ದೆ 200. ನನ್ನ ಅಣ್ಗು, ನಮ್ಮ ಅಪ್ಪನ ಅಣ್ಗು, ತಿರುಪ್ತಿ ವೆಂಕಟರಮಣ ಅಣ್ಗು ನೀವು ಕೊಟ್ಟಿರೋದ 200. ಏನ್ರಿ ಅದು ನಿಮ್ ವಾದ? ನೋಡ, ಇವನ್ ಕೈನಲ್ಲಿ ನಿನ್ನೆ 400 ರೂಪಾಯಿ ಕೊಟ್ಟು ಲೈಟ್ ಬಿಲ್ ಕಟ್ಟು ಅಂತ ಹೇಳಿದ್ರೆ ನೀವು 400 ಕೊಟ್ಟಿಲ್ಲ, ನಿನ್ನೆ ಕೊಟ್ಟಿರೋದೇ 200 ಅಂತ ನನ್ನ ದಬಾಯಿಸ್ತಾ ಇದ್ದ ನೋಡಿ ಇವನು. ಲೋ ಜವರ, ನಿಂದ ಯಾಕೋ ಜಾಸ್ತಿ ಆಯ್ತು ಕಣ. ನಾನು ಹೋದ್ ತಿಂಗಳಲ್ಲೇ ಇವ್ರಿಗೆ ಹೇಳ್ಬೇಕು ಅಂತಿದ್ದೆ. ನೋಡ್ರಿ, ಹೋದ್ ತಿಂಗಳು ಆ ಸರೋಜಮ್ಮ ನನಗೆ 150 ರೂಪಾಯಿ ಕೊಡು ಅಂತ ಇವನ್ ಕೈ ಕೊಟ್ರೆ ನನಗ್ ಕೊಟ್ಟೇ ಇಲ್ಲ ರೀ. ಕೇಳಿದ್ದಕ್ಕೆ ಅದಕ್ ಕೊಟ್ಟೆ ಇದಕ್ ಕೊಟ್ಟೆ ಅಂತ ಹೇಳಿ ಆನೆ ಪ್ರಮಾಣ ಮಾಡಿಟ್ಬಿಟ್ಟಾರಿ. ಹೌದಾ? ಕೊಡ ಇಲ್ಲಿ. ನಾನು ನಿನಗೆ 200 ಎಲ್ಲ ಕೊಟ್ಟಿರೋದು ಹಾಳಾಗೋಗ್ಲಿ.
ಗಂಟು ಗಟ್ಟು ಮುಟ್ಟೆ. ಅಯ್ಯಯ್ಯೋ ಅಪ್ಪವ್ರೆ ಅಮ್ಮವ್ರೆ ನನ್ನ ಕೆಲ್ಸಕ್ಕೆ ಬೇಡ ಅಂತೀರಾ? ಹಾಗೂ ಇಲ್ಲ ಹೀಗೂ ಇಲ್ಲ, ನಿನಗ್ ಕೆಲಸ ಇಲ್ಲ, ಹೊರಟೋ. ಅಷ್ಟೇಯಾ? ಹೌದು ಅಷ್ಟೇ ಹಂಗಾರೆ? ಹೌದು ಅಷ್ಟೇನೆ. ಸರಿ, ಬೀರು ಬೀಗತ್ತಿ ಕೊಡಿ. ಬೀರು ಬೀಗಕ್ಕೆ ನಿನಗೆ ಯಾಕೋ? ಯಾಕ? ಬೀರು ಕ್ಲೀನ್ ಮಾಡಕ್ಕೆ. ನೀನೇನು ಕ್ಲೀನ್ ಮಾಡ್ಬೇಡಪ್ಪ, ನೀ ಹೊರಡು. ಹಾಗಾದ್ರೆ ಬೀಗತ್ತಿ ಕೊಡಕ್ಕಿಲ್ವಾ? ಕೊಡೋದಿಲ್ಲ. ಕೊಡಕ್ಕೆ ಇಲ್ವಾ? ಕೊಡೋದಿಲ್ವೋ? ಕೊಡಲ್ವಾ? ಬೀಗತ್ತಿ ತೆಗೆದು ಮರ್ಯಾದೆ ಕೊಟ್ಟು ತಿವಿದು ಬಿಡ್ತೀನಿ. ಕಿಲಾಡಿ ಮುತ್ಕಿ ನೀನು, ನಿನ್ನಂತ ಮುತ್ಕಿ ನೀ ಜಗತ್ತಲ್ಲೇ ನೋಡ್ಲಿಲ್ಲ. ಬೀಗತ್ತಿ ಹೋದ್ರೇನಂತೆ? ಇಲ್ಲಿಲ್ವಾ ಚಿನ್ನ ಬ್ಯಾಂಕು? ನೋಡೋ, ಮರ್ಯಾದೆ ಕತ್ನಲ್ಲಿರೋ ಚೈನು, ಬಳೆ, ಕಿವಿ ಬಾಳೆ ಎಲ್ಲ ಬಿಚ್ಕೊಟ್ಟ ಸರಿ. ಇಲ್ದೇ ಮುದ್ಕ ಮುಚ್ಕೊಂಡು ಸುಮ್ನಿದ್ರು ಸರಿ, ತಿವಿದು ಬಿಡ್ತೀನಿ ನೋಡು. ಹೇಗೆ ಮೆಚ್ಕೊಡು. ಮಾಂಗಲ್ಯ ಬಿಚ್ಚೋದಿನ ತಿಂಗಳೊಪ್ಪತ್ತಾದ್ರೂ ನಿನ್ಗೆ ಊಟ ಹಾಕಿದ್ ಕೈ ಕಣೋ ಇದು. ಹಂಗನೇ ಸಲ ಕೇಳ್ಬೇಡಪ್ಪ. ನೋಡು, ಹೆಚ್ಚೆ ಮಾತಾಡಿದ್ರೆ ತಿವಿದು ಬಿಡ್ತೀನಿ. ನನ್ಗೆ ಈ ಚೈನ್ ಬೇರೆ ಅಲ್ಲ, ಮಾಂಗಲ್ಯ ಬೇರೆ ಅಲ್ಲ. ಬಿಚ್ಕೊಡು. ಹೋಗ್ಲಿ, ಒಂದು ಉಪಕಾರ ಮಾಡ್ತೀಯಾ? ಏನ್ ಮಾಡ್ಬೇಕು? ಮುತ್ತೈದವರು ಮಾಂಗಲ್ಯನ ಹಾಕಿ ತೆಗಿಬಾರ್ದಪ್ಪ. ಒಳಗಡೆ ಹೋಗ್ಬಿಟ್ಟು ಒಂದು ಅರ್ಶನದ ಕೊಂಬು ಕಟ್ಕೊಂಡು ಬಂದು ಮಾಂಗಲ್ಯ ಸರ ಕೊಡ್ತೀನಿ. ಓ ಹಂಗ? ಆಯ್ತಾಯ್ತು. ಮುದ್ಕ ನೀನೇನ್ ಗೊತ್ತ್ಯಾ? ಓನ್ ಮುಟ್ಟಿದ್ರೆ ತಿವಿದು ಬಿಡ್ತೀನಿ. ಓನ್ ಮುಟ್ಬೇಡ. ಮುದ್ಕೆ ಕಾಲ್ಪುಡಿ ಅಯ್ಯೋ ಕಂಡ ನೋವಾಯ್ತು. ಹೀಗೆಲ್ಲ ಆಯ್ತು ಅವನ ಕಥೆ. ಅಂಕಲ್, ಇಷ್ಟೊಂದು ರಾಭ್ಯಾಂತ ಆಯ್ತಾ? ಹೌದಪ್ಪ, ಅದಕ್ಕೆ ಈ ಆಳುಗಳು ಬೇಡ ಅಂತ ಹೇಳಿದ್ದು ನಾನು. ಹೋಗ್ಲಿ ಬಿಡಿ ಅಂಕಲ್, ನೀವು ಕೆಲ್ಸಕ್ಕೆ ಯಾಕೆ ಒಂದು ಸಣ್ಣ ಮಗುನ ಇಟ್ಕೋಬಾರ್ದು? ಚಿಚ್ಚೆ, ಆ ಹಸುಗೂಸುಗಳ ಕೈನಲ್ಲಿ ಕೆಲಸ ಮಾಡ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲಪ್ಪ. ಹೋಗ್ಲಿ ಬಿಡಿ ಅಂಕಲ್, ಯಾಕೋ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನೇ ಕಾಣ್ತಾ ಇಲ್ಲ. ನಾನಿನ್ ಬರ್ತೀನಿ. ಇನ್ನೊಂದ್ಸರಿ ಸರಿಯಾಗಿ ಯೋಚನೆ ಮಾಡಿ ಆ ತರಕಾರಿ ಮಾರೋನ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕೋ ಬೇಡವೋ ಅಂತ. ಬೇಡಪ್ಪ. ಸರಿ ಅಂಕಲ್, ನಾನಿನ್ ಬರ್ತೀನಿ. ಬರ್ತೀನಿ ಆಂಟಿ. ಒಳ್ಳೇದಪ್ಪ. ಇದ್ರು ಚಿಂತೆ, ಇಲ್ಲದೆ ಇದ್ರು ಚಿಂತೆ ಅನ್ನೋ ಆಗಿದ್ದೇನೆ ನಮ್ಮ ಪರಿಸ್ಥಿತಿ. ಅದು ಸರಿ, ಆ ರಾಮಯ್ಯ ತಳೆದಾಗ ನಿಮಗೆ ಪೆಟ್ಟಿದ್ದಾಗಿಲ್ಲ ತಾನೇ? ಅಂತ ಪೆಟ್ಟೇನು ಆಗಿಲ್ಲ, ಬಿದ್ದಾಗ ಸ್ವಲ್ಪ ಮೈಕೈ ನೋವಾಯ್ತು ಅಷ್ಟೇ. ಈಗ ಹೇಗಿದ್ದೀರಿ? ಪ್ರೆಷರ್ ಕುಕ್ಕರಲ್ಲಿ ಕೂತಾಗಿದೆ ಅಷ್ಟೇ. ಪೆಟ್ಟು ಮೈಕೈಗಾಗಿರೋದಕ್ಕಿಂತ ಮನಸ್ಸಿಗಾಗಿರೋದೇ ಹೆಚ್ಚು ನೋಡು. ಭಾಗಿರಥಿ, ನನ್ನ ವಿವೇಚನೆ ಯಾವತ್ತೂ ನನಗೆ ದಾರಿ ತಪ್ಪಿದ್ದಲ್ಲ. ಅಂದ್ರೆ ಇವತ್ತು ಯಾಕೆ ಹೀಗಾಯ್ತು ಅಂತಾನೆ ನನ್ನ ಯೋಚನೆ. ನೋಡ್ರಿ, ಯೋಚನೆ ಮಾಡಿ ಹೊರತ ಮೈಯ ಮನಸ್ಸು ಎರಡನ್ನ ಹಾಳು ಮಾಡ್ಕೋಬೇಡ್ರಿ. ನೋಡಿ, ಆ ಹಣ ನಮ್ದಾಗಿದ್ರೆ ಖಂಡಿತವಾಗ್ಲೂ ವಾಪಸ್ ಬರುತ್ತೀರಿ. ಭಾಗೀರಥಿ, ಪ್ರಶ್ನೆ ಇಲ್ಲಿ ಹಣದ್ದಲ್ಲ. ನಿನ್ಗಂತೂ ಅವೆಲ್ಲ ಬಿಡು. ನೋಡು, ಸ್ವಲ್ಪ ಹೊತ್ತು ನನ್ನ ಸುಮ್ಮನೆ ಬಿಟ್ಬಿಡು. ಹೋಗು.
ಏನ್ ರಾಮಯ್ಯ ಈ ಕಡೆ ಬಂದ್ಬಿಟ್ಟೆ? ಅವರೇ ಅವರೇ ಅಪ್ಪರೇ ಅಪ್ಪರೇ ಮಾಡೋದೆಲ್ಲ ಮಾಡ್ಬಿಟ್ಟು ಈ ಒಳ ನಾಟಕ ಮತ್ತೆ ಹಾಕಿಲ್ಲಿ. ಅಲ್ಲ ರಾಮಯ್ಯ, ನೀನ್ ಕಷ್ಟ ಕೇಳಿ ಕನಿಕರ ಪಟ್ಟು ಹಣ ಕೊಟ್ರೆ ಹೀಗೆ ಮಾಡೋದ್ ನೀನು? ಬರೀ ಬಾಯಿ ಮತ್ತೆ ಕೇಳ್ಬೇಡ್ರಿ, ಬುದ್ಧಿಯರ್ ಕೆರ ತಗೊಂಡು ಕಿತ್ತೋಗೋವರೆಗೂ ಹೊಡೀರಿ. ಅದಕ್ಕೆ ಮುಂಚೆ ಒಂದೊಂದು ಮಾತು ಕೇಳ್ರಿ, ಆಮೇಲೆ ನಿಮ್ಗೇನು ಅನಿಸ್ತದೋ ಆ ಶಿಕ್ಷೆ ಕೊಟ್ಬಿಡ್ರಿ. ನೀನೇನು ಹೇಳೋದು ಬೇಡ, ನಾನು ಕೇಳೋದು ಬೇಡ, ನಿನಗೆ ಶಿಕ್ಷೆ ಕೊಡೋದು ಬೇಡ. ಸತ್ಯ, ನನಗಾಗಿರೋ ಶಿಕ್ಷೆನೇ ನನಗೆ ಸಾಕಾಗಿದೆ. ನೀನು ಮೊದಲು ಇಲ್ಲಿಂದ ತೊಲಗು. ಹಂಗಂದಾರಿ ಮೊದಲು ಒಂದಪ್ಪ ನನ್ನ ಮಾತು ಕೇಳಿ. ಅವತ್ತೇನಾಯ್ತು ಅಂದ್ರೆ, ನೀವು ದುಡ್ಡು ಕೊಟ್ರ ನನ್ನ ಮನೆಗೆ ತಗೊಂಡೋದೆ. ನನ್ನ ಮಗಳ ಮದುವೆಗೆ ಎಲ್ಲ ಅಣಿ ಮಾಡಿದ್ದೆ. ಕಣ್ಣವ್ರ ಜೊತೆಗೆ ಮಾತುಕತೆ ಎಲ್ಲ ಆಗೋಗಿತ್ತು. ಆದ್ರೆ ಅಲ್ಲವಾ, ನೀನ್ ಹೇಳೋದು ಸರಿನೇ. ಮದುವೆ ಟೈಮ್ನಾಗೆ ಲಕ್ಷ್ಮಿ ಕೊಳ್ಳಿಗೆ ಒಂದೆರಡು ಸರ ಹಾಕಿ ಸಂದಾಕಿ ಇರ್ತದೆ. ನಾನು ಸ್ವಾಮಿ ಇರ್ತಾವ 10,000 ಸಾಲ ಮಾಡಿವನಿ, ತೀರ್ಸೋದ್ ಬೇಡವಾ? ಹಿಂಗಾರಿಕೆ ಇಲ್ದಲೆ ಮದುವೆ ಮಾಡಿ ಮುಗಿಸ್ಬಿಡವ ಅಂತ. ನಿಂತ್ಕೊಳ್ಳ ಏನು, ನಿಂಗೇನ್ ಜವಾಬ್ದಾರಿನೇ ಇಲ್ವಾ? ಇವನ್ ದುಡ್ದು ತಂಗಿ ಮದುವೆ ಮಾಡೋದ್ ಬೇಡ. ಮನೆಗೆ ಮದುವೆ ನಡೀತಾ ಇದೆ, ಏನಾದ್ರು ನೋಡ್ಕೊಳ್ಳೋದ್ ಬೇಡವಾ? ಎಲ್ರು ಅವ್ರ ಬಗ್ಗೆ ಮದುವೆ ಅಂತ ಯೋಚನೆ ಮಾಡ್ತೀವಿ. ಮಗಳಿದಾನೆ ಅಂತ ಏನು ಯೋಚನೆ ಬೇಡ ಅಲ್ವೋ? ಮದುವೆ ಆಗ್ತಾ ಇರೋದು ನಿನ್ ಒಳಗುಟ್ಟಿ ತಂಗಿನೋ? ಅವ್ರಿಗೆ ಅವಸರ ಆಗಿತ್ತು. ಮತ್ತೆ ನಿನ್ ಮದುವೆ ಮಾಡ್ಬೇಕಾಗಿತ್ತ? ನಂಗೆ ಮದುವೆ ಏನ್ ಬೇಡ, ಲಕ್ಷ್ಮಿಗೆ ಮದುವೆಗೆ ಅಂತ ಇಟ್ಟಿರೋ ಹಣ ನಂಗೆ ಕೊಡಿ. ಸೌದಿಗೆ ಹೋಗೋಕೆ ಬಹಳ ಅನುಕೂಲ ಆಗುತ್ತೆ. ಅಲ್ಲಿ ಹೋಗಿ ಇದಕ್ಕೆ 4 ವರ್ಷ ಹಣ ನಿಮ್ಗೆ ಕಳಿಸ್ತೀನಿ. ಅಲ್ಲ ಕಂದ ರಾಜ, ಅದೇನೋ ಗಾದೆ ಹೇಳ್ತಾರಲ್ಲ, ಅತಿ ಆಸೆ ಗತಿ ಕೆಡಿಸ್ತು ಅಂತ, ಹಂಗಾಗ್ಬಿಡ್ತದೆ. ಅಲ್ಲಂದ್ರೆ ಈ ವಿದೇಶ ಪ್ರದೇಶ ಎಲ್ಲ ಬಿಟ್ಬಿಡ್ಲ? ರೆಟ್ಟೆನಗೆ ಬಲ ಅದೇ, ದುಡು ತಿನ್ನು, ಅತಿ ಆಸೆ ಮಾಡ್ಬೇಡಲ್ಲ. ನಮ್ಮ ಎದುರಿಗೆ ಇರಲ್ಲ, ನೀನು ಸುಖವಾಗಿರ್ತೀಯ. ದಿನ ಇಲ್ಲೇ ಬಿದ್ದು ಸಾಯ್ತೀನಿ. ದಿನ ಬೆಳಗಾದ್ರೆ ಈರುಳ್ಳಿ, ಟೊಮೆಟೊ, ಆಲೂಗಡ್ಡೆ ಅಂತ ಊರು ಬಿದ್ದು ಸುತ್ತೀನಿ. ಹೋಗ, ಆ ದೇಶ ಸುತ್ಕೊಂಡ ಏನ್ ಸಂಪಾದನೆ ಮಾಡ್ಕೊಂಡು ಕಿತ್ಕೊಂಡ್ ಬರ್ತೀಯೋ, ಕಿತ್ಕೊಂಡ್ ಬಾ. ಎಲ್ಲಿ ಹೋಗಕ್ಕೂ ದುಡ್ಡು ಬೇಕು ಗೊತ್ತಾ? ಅಯ್ಯ, ನಿನ್ನ ಇಷ್ಟ ಬಂದಂಗೆ ಹೋಗ್ತಿದ್ದೆ, ನಮ್ಮನೆ ಯಾಕೋ ಕೇಳ್ತೀಯಾ? ನಿಮ್ಮನ್ ಕೇಳಿದೆ, ಬೀಜಗಳು ಹೋಗಿ ಕೇಳಲ್ಲ. ಈ ಉಡ್ಸಿ ನೀ ನಮ್ಮಪ್ಪ ಇಬ್ಬರು ಬಿಟ್ಟ. ನಿನ್ನ ಏಟಲ್ಲ ನಾಲ್ಗೆ ಉದ್ದ ಬೇಡದು. ಬೇಡ ಕಣ್ಣ, ವಯಸ್ಸು ಬಂದು ಮಗನ ಮೇಲೆ ಕೈ ಎತ್ತಬಾರ್ದು ಕಣ. ಅವನೇನೋ ಬುದ್ಧಿ ಇಲ್ಲದೆ ಉಚ್ಚಾಯಿಸಿ ಮಾತಾಡ್ಸ್ಬಿಟ್ಟ. ಲೇ ಹೋಗ, ಹೋಗ. ಅಪ್ಪ, ಏನವ? ನನ್ಗೆ ಮದ್ವೆ ಬೇಡಪ್ಪ. ಯಾಕೆ, ಏನಾಯ್ತವ ನಿಂಗೆ? ಹೌದಪ್ಪ, ನನ್ ಮದ್ವೆಗೆ ಅಂತ ಇಸ್ಕೊಂಡ್ ಸಾಲದಣ ಅಣ್ಣಂಗೆ ಕೊಟ್ಬಿಡು. ನೋಡು, ದೊಡ್ಡವ್ರ ವಿಷಯದಾಗೆ ಬಾಯಿ ಹಾಕ್ಬಾರ್ದು. ಚಿಕ್ಕವರು ಚಿಕ್ಕವ್ರ ಹಾಗೆ ಇರ್ಬೇಕು, ಗೊತ್ತಾಯ್ತಾ? ನಾ ಹೇಳೋದೇನೋ ಹೇಳಿದೀನಿ, ನಿಮ್ ಇಷ್ಟ ಬಂದಂಗ್ ಮಾಡ್ಕೊಳ್ಳಿ. ಅವ್ವ, ಸಾಲಿನ ನೊಂದ್ಕೊಂಡ್ಬಿಟ್ರು ಕಣವ. ಅಲ್ಲ ಕಣವ, ಇವಳಿಗಿರೋ ಬುದ್ಧಿ ಆ ಮುಂಡೆ ಮಗಳಿಗೆ ಒಂದ್ ಈಟಾನ ಇದ್ದಿದ್ರೆ. ಅಲ್ಲ ಕಣವ, ಅದೇನೋ ಸೋದಿಗೆ ಹೋಗ್ತಾಗಂತೆ, ಸೋದಿಗೆ. ಎಲ್ಲ ನನ್ನ ಹಣೆ ಬರ ಕಣವ, ನನ್ನ ಹಣೆ ಬರ. ನೋಡ್ ಮಗ, ಸಮಾಧಾನ ಮಾಡ್ಕೊ, ಅದೆಲ್ಲ ಮನ್ಸು ಕಟ್ಕೋಬಾರ್ದು. ಕೂತ ಬಿಡ್ತೀನಿ ಬಾಪ. ರಮಣ, ರಮಣ, ಏನ್ ಸಿದ್ದಣ್ಣ ಸಮಾಚಾರ? ಏನಿಲ್ಲ, ಅದೇ ಗಂಡಿನ ಕಡೆಯವ್ರಿಗೆ ಅದೇನೋ ಮದುವೆ ವಿಷಯದಾಗ ಹಣ ಏನೋ ಕೊಡ್ತೀನಿ ಅಂತ ಹೇಳಿದ್ರಂತಲ್ಲ. ಆದ್ರೆ ಆಗ 2,000 ಇವತ್ತೇ ಅರ್ಜೆಂಟಾಗಿ ಏನೋ ಬೇಕಾಗಿತ್ತಂತೆ. ಆಯ್ತು ಬಿಡು, ಕೊಟ್ರಾಯ್ತು. ಹೆಂಗಿದ್ರು ಅವ್ರಿಗೆ ಕೊಡೋದಲ್ವಾ? ಎಂತ ಪತ್ರ ಇರ್ತದೋ ಏನ್ ಕಲ್ತಿಯೋ. ಬತ್ತಿ ತಡಿ. ಅವ ಏನ ಬಾಯಿ ನಂದೆ ಕಣ್ಣ. ಓ, ನಮಸ್ಕಾರ. ನಮಸ್ಕಾರ ಕಣ್ರವ. ಅವ ಗಂಡಿನ ಕಡೆಯವ್ರಿಗೆ 2,000 ರೂಪಾಯಿ ಬೇಕಂತೆ. ಏನ್ ತಾಪತ್ರೆಯೋ ಏನ್ ಕಲ್ತಿಯೋ. ಸಾಲ ತಂದಿದ್ದೆ 10,000, ಅದ್ರ ಕೊಡು 2,000. ಅಯ್ಯೋ, ಯಾಕವ್ವ? 10,000 ಇದ್ರಾಗೆ ಇಟ್ಟಿದ್ದೆ ಕಣ್ಲ. ಎಲ್ಲಿಟ್ಟಿದ್ದವ್ವ? ಇಲ್ಲೇ ಇಟ್ಟಿದ್ದೆ ಕಣ್ಲ. ಮತ್ತೆ ಏನಾಯ್ತು?
ನಿನ್ನ ಮಗ ರಾಜ ಅವನೇ ಹೊಡ್ಕೊಂಡು ಹೋಗಿರ್ಬೇಕಲ್ಲ. ಅವನು ಇವತ್ತು ಊಟಕ್ಕಿಲ್ಲ ಕಣವ, ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ. ರಾಮಯ್ಯ ಸುಮ್ಕಿಲ್ಲ, ನಿನ್ ಮಗ ಕಳ್ಳ ಅಂತ ಊರಿಗೆಲ್ಲ ಗೊತ್ತಾಗ್ಬೇಕೇನೋ. ಅಂದಾಗ ಈಗ ಅಣ್ಣಕ್ಕೆ ಏನ್ ಮಾಡ್ತೀರಮ್ಮಣ? ನೋಡಿ, ಗಂಡನ ಮನೆಗೆ ನನ್ನ ಮಗ ರಾಮಯ್ಯನೇ ತಂದ್ಕೊಡ್ತಾನೆ ಅಂತ ಹೇಳ್ಬಿಡಪ್ಪ. ಆಯ್ತು, ಏನೋ ಒಂದು ಹೇಳ್ತೀನಿ. ನೋಡ್ದಿಲ್ಲವ ನಮ್ ಗತಿ ಹೆಂಗಾಗ್ಬಿಡ್ತು ನೋಡ್ದ. ನನ್ನ ಮಗ ಇವತ್ತು ಎಲ್ಲಿದ್ರು ಉಳ್ಸಾಕಿಲ್ಲ ಕಣವ, ಉಳ್ಸಾಕಿಲ್ಲ. ರಾಮಯ್ಯ, ರಾಮಯ್ಯ. ಅವ ಯಾಕಲ ಮುಗಿದೋಯ್ತು ಕಣವ, ಎಲ್ಲ ಮುಗಿದೋಯ್ತು. ಏನಾಯ್ತಲ್ಲ? ನನ್ನ ಮಾನ ಮರುವಾದೆ ಎಲ್ಲ ಹರಾಜ್ ಹಾಕಿ ಹೊಂಟೋಯ್ತು. ಏನಾಯ್ತು? ರಾಜ ಹಣ ಕಟ್ಕೊಂಡು ದೃಶ್ಯ ಕಣ್ಣಿನ ಕಡೆ ಗೊತ್ತಾಗ್ಬಿಡ್ತು. ನಿಮ್ ಸಂಬಂಧ ಬೇಡ ಅಂದ್ಬಿಟ್ರು ಕಣವ. ಎಲ್ಲ ನಿನ್ ಮಗನಿಂದ. ಯಾವುದೋ ಜನ್ಮದ ಶತ್ರು ಈ ಜನ್ಮದಾಗ ಬಂದು ನನ್ನನ್ನು ಕಾಡ್ತಾವನೆ ಕಣವ, ಕಾಡ್ತಾವನೆ. ಅಯ್ಯೋ ಶಿವನೇ. ರಾಮಣ್ಣ, ನಾನು ಗಂಡಿನವ್ರಿಗೆ ಎಷ್ಟೋ ಹೇಳಿದೆ, ಆದ್ರೆ ಅವ್ರು ಯಾಕೋ ಒಪ್ಕೊಂಡೇ ಇಲ್ಲ. ಅಂದಾಗೆ ಮನೆ ಲಕ್ಷ್ಮಿ ಇದ್ದಾಳೇನ? ಯಾಕೆ? ಸ್ವಲ್ಪ ಕರಿ, ಅವಳ ಹತ್ರ ಮಾತಾಡ್ಬೇಕು. ಯಾಕಪ್ಪ? ನೀ ಸ್ವಲ್ಪ ಕರಿ, ನಾನು ಅವಳ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಲಕ್ಷ್ಮಿ, ಲಕ್ಷ್ಮಿ. ಲಕ್ಷ್ಮಿ ಮನೇಲಿ ಇಲ್ಲ ಕಣ. ಅವ್ರ ಅಣ್ಣ ಇರೋ ಜಾಗ ಗೊತ್ತು, ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾಳೆ. ಅವಳು ಇನ್ನೆಲ್ಲಿರ್ತಾಳೆ? ಅಣ್ಣನೆಲ್ಲ ಹುಡ್ಕೊಂಡು ಹೋಗಿರೋದು. ಆಚೆ ಬೀದಿಲಿ ಅಂದಾನ ಇದ್ದಾನಲ್ಲ, ಅವನ ಜೊತೆ ಓಡೋಗಿದ್ದಾಳೆ. ಏನೋ ಹೇಳ್ತಾ ಇದ್ದೀಯ ನೀನು? ನೀ ರಾವಣ, ನೀನ್ ಯಾಕೆ ಸಿಟ್ಟಾಗ್ತಿ? ನೀನು ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಇಡೀ ಊರಿಗೆ ಗೊತ್ತಿದೆ. ಏನವ್ವ ಇದು? ಏನವ್ವ ಇದೆಲ್ಲ? ಏನಾಗ್ತಿದ್ಯವ? ನೀನು ನನ್ನನ್ನು ಬಿಟ್ಬಿಟ್ಟು ಅಡ್ಡಾಗ್ಬಿಟ್ಟೇನವ್ವ. ನಾನು ಏನ್ ಪಾಪ ಮಾಡಿದ್ದೆ ಅಂತ ಎಲ್ರು ಒಬ್ಬೊಬ್ಬರಾಗಿ ನನ್ನನ್ನು ಬಿಟ್ಟು ಹೋಯ್ತಾ ಇದ್ದೀರವ್ವ. ರಾಮಣ್ಣ, ರಾಮಣ್ಣ, ತೆಗಿದಾಯ್ತು, ಮುಂದೆ ಕೆಲಸ ನೋಡು. ನೋಡು, ಆ ದೇವ್ರು ಕಷ್ಟ ಮೇಲೆ ಕಷ್ಟ ಕೊಡ್ತೇನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಮ್ ಮನೆ ಊರವ್ರು ಶಂಕರಪ್ಪ ಇದ್ದಾನಲ್ಲ, ಅವ್ರು ಈ ವಿಚಾರ ಗೊತ್ತಾಗ್ಬಿಟ್ಟು ಇಂಥ ನನ್ನೇ ಕೊಟ್ಟಿದ್ದಾನಲ್ಲ ಅಂತ ಕಿಚ್ಚಾಡಿ ಅವ್ನು ಈಗಿನ ಮನೆ ಖಾಲಿ ಮಾಡ್ತಂತ ಹೇಳ್ಬಿಟ್ಟಿದ್ದಾನೆ. ಮುಂದಕ್ಕೆ ನೀನು ಎಲ್ಲಿರ್ತೀವೋ ಯಾಕಿರ್ತೀವೋ ನನಗೊಂದು ಅರ್ಥ ಆಗಿಲ್ಲ ರಮಣ. ಹೋಗ್ತೀನಿ, ಈ ಮನೆ ಬಿಟ್ಟು ಹೋಗ್ಬೇಕಂತ ಹೋಗ್ತೀನಿ. ಯಾರಿರ್ತಾರೆ ಈ ಮನೆ ಒಳಗೆ? ಇದು ಮನೆ ಆಯ್ತು ಅಲ್ಲ, ಸ್ಮಶಾನ. ಅಯ್ಯೋ, ನನ್ನ ಮಗ ಕಾಸು ಕಟ್ಕೊಂಡು ಓಡೋಗ್ಬಿಟ್ಟ. ನನ್ನ ಮಗಳು ಯಾವನ್ನ ಕಟ್ಕೊಂಡು ಓಡೋದ್ಲು. ಅಮ್ಮ ನನ್ನೊಬ್ಬನೇ ಕೊಟ್ಬಿಟ್ಟು ಹೊಂಟೋಗ್ಬಿಟ್ಲು. ನೀವು ನಾನು ಈ ಮನೆ ಒಳಗಿರ್ತೀನ? ಇಲ್ಲ, ಖಂಡಿತ ಇರಕ್ಕಿಲ್ಲ. ಹಿಂಗಾಯ್ತ್ರ. ಹೋಗ್ಲೇ ಬಿಡು ರಾಮಯ್ಯ, ನಡೆದಿದ್ ನಡೆದೋಯ್ತು. ಅಲ್ಲ, ಈ ಪ್ರಪಂಚದಲ್ಲಿ ಹುಟ್ಟಿದ್ಮೇಲೆ ನಮ್ಮ ಪಾಲಿನ ಸುಖ ದುಃಖಗಳನ್ನ ನಾವೇ ಅನುಭವಿಸ್ಬೇಕೇ ಹೊರತು ಬೇರೆಯವರಲ್ಲ. ರಾಮಯ್ಯ, ನನ್ಗಿದೆಲ್ಲ ಏನು ಗೊತ್ತಾಗ್ಲೇ ಇಲ್ಲಪ್ಪ. ನಿನ್ನೇನೇನೋ ಅಂದ್ಬಿಟ್ನಲ್ಲೋ. ಅಯ್ಯೋ, ನೀವು ತಾನೇ ಏನ್ ಅನ್ಬಾರ್ದಂದ್ರಿ?
ನಾನೇ ಈ ಪಾಪಿ ನಾಲ್ಗೆಯಿಂದ ಏನೇನೋ ಅಂದ್ಬಿಟ್ಟೆ. ಹೋಗ್ಲಿ ಬಿಡು. ಅಲ್ವೋ ರಾಮಯ್ಯ, ಮರದಲ್ಲಿ ಒಂದು ಕಡೆ ಕೊಂಬೆನ ಕತ್ತರಿಸಿ ಹಾಕಿದ್ರೆ ಅದು ಇನ್ನೊಂದ್ ಕಡೆ ಚಿಗುರೋದಿಲ್ವನೋ ಹಾಗೆ. ಅದೇನೋ ನಿಜ. ಆದ್ರೆ ನನ್ನ ಮಕ್ಕಳು ಅದು ಹಾಗೇನಪ್ಪ. ಮರಿ ಹಕ್ಕಿಗೆ ರೆಕ್ಕೆ ಬಂದ ತಕ್ಷಣ ಹೋಗುತ್ತೆ. ಹಾಗಂತ ಹೇಳಿ ತಾಯಿ ಹಕ್ಕಿ ಕೊರಗಿ ಸಾಯೋಕ್ಕಾಗತ್ತೇನು? ಮರಿ ಪಾಡಿಗೆ ಮರಿ, ತಾಯಿ ಪಾಡಿಗೆ ತಾಯಿ. ಅಷ್ಟೇ ಅಂತೀರಾ? ಅಷ್ಟೇನಪ್ಪ. ಇದನ್ನ ಒಪ್ಪಿಸ್ಕೋಬೇಕು. ಏನದು? 3,000 ರೂಪಾಯಿ ಐತೆ. ಏನು 3,000 ಇದೆಯಾ? 3,000 ಎಲ್ಲಿಂದ ತಂದಿಯೋ? ಮೆಕ್ಕಿದ್ದನ್ನ ಆದಷ್ಟು ಬೇಗ ತಂದ್ಕೊಟ್ಬಿಡ್ತೀನಿ ಬುದ್ಧಿ. ಯಾಕೆ ಕಳ್ತಿದ್ಯಾ? ಹೇಳ್ರಮ್ಮಯ್ಯ, ಹೇಳು. ನನ್ ದೊಡ್ಡ ಮಗನ ಮಾರ್ಬಿಟ್ಟೆ ಕಣ್ರವ. ಏನು? ನಿನ್ ದೊಡ್ಡ ಮಗನ್ ಮಾರ್ಬಿಟ್ಟಿಯಾ? ಎಂತ ಕೆಲಸ ಮಾಡ್ಬಿಟ್ಟಿವ ರಾಮಯ್ಯ? ಅಂದ್ರೆ ರಾಮಯ್ಯನ್ ಇನ್ನೊಬ್ಬ ಮಗ ಇದ್ನೇನು? ಇಲ್ಲ ರೀ, ಅವನು ತನ್ನ ತರಕಾರಿ ಗಾಡಿನೇ ತನ್ನ ದೊಡ್ಡ ಮಗ ಅಂತ ತಿಳ್ಕೊಂಡಿದ್ದ. ಅದು ಇವ್ರ ಮನೆಯನ್ನೆಲ್ಲ ಸಾಕ್ತಿತ್ತು ಅಂತ ಅದಕ್ಕೆ ಶ್ರೀ ಗಣೇಶ ಅಂತ ಹೆಸರಿಟ್ಟಿದ್ದ. ನನ್ ಸಾಲ ತೀರ್ಸೋಕೆ ನಿನ್ ಗಾಡಿನೇ ಮಾರ್ಬಿಟ್ಟಿಯಲ್ಲೋ? ಅಲ್ಲ ಬುದ್ಧಿ, ನೀವು ನನ್ ಮೇಲೆ ಇಟ್ಟಿರೋ ನಂಬಿಕೆಗೆ ಇಷ್ಟೇ ಏನು? ನನ್ ಚರ್ಮ ಸುಲ್ದು ಪಾಚ್ಯಕ್ಕೆ ಬೇಕಾದ್ರೆ ಮಾಡ್ಕೊಟ್ಬಿಡ್ತೀನಿ. ಎಂತ ಕೆಲಸ ಮಾಡ್ಬಿಟ್ಟಿಯೋ ರಾಮಯ್ಯ. ನಾಳೆಯಿಂದ ಜೀವನಕ್ಕೆ ಏನು ಮಾಡ್ತೀಯೋ? ಮುಂಚೆ ಮೂಟ್ಗಟ್ಲೆ ಗಾಡಿಯಾಗೆ ತರಕಾರಿ ಮಾರ್ತಾ ಇದ್ದೆ. ಈಗ ಮಂಕ್ರಿಯಾಗೆ ತಲೆ ಮಗ ಉತ್ಕೊಂಡು ಮಾಡ್ತೀನಿ ಬಿಡ್ರಿ. ಒಬ್ಬನೊಟ್ಟಿಗೆ ಇನ್ನೆಷ್ಟು ಬೇಕು ತಕೊಳ್ಳಿ. ರಾಮಯ್ಯ ನೋಡು, ನನಗೆ ಆ ಹಣ ಬೇಡ. ಹೋಗು, ಮೊದಲು ನಿನ್ ಗಾಡಿ ಬಿಡಿಸ್ಕೊ ಹೋಗು. ಅಪ್ಪರ ರಾಮಯ್ಯ, ನಾವೆಲ್ಲರೂ ಖಾಲಿ ಜೇಬ್ನಲ್ಲಿ ಚೀಲ ಹಿಡ್ಕೊಂಡು ಸಂತಿಗೆ ಬಂದವರು ಕಣೋ. ಹೋಗು, ಮೊದಲು ಗಾಡಿ ಬಿಡಿಸ್ಕೊ ಹೋಗು. ಅಪ್ಪರ, ನೀವು ಮನುಷ್ಯರಲ್ಲ, ದ್ಯಾವ್ರು. ರಾಮಯ್ಯ, ಹಾಗೆಲ್ಲ ಮನುಷ್ಯರನ್ನ ದೇವ್ರಿಗೂ ಹೋಲಿಸಬಾರ್ದು. ಹೋಗು, ಮೊದಲು ಗಾಡಿ ಬಿಡಿಸ್ಕೊ ಹೋಗು. ಇದೇನ್ರಿ ರಾಮಯ್ಯನ ಕತೆ ಹೀಗಾಗೋಯ್ತು? ಪ್ರಪಂಚದಲ್ಲಿ ಎಲ್ರದ್ದು ಒಂದೊಂದು ಕತೆ. ರಾಮಯ್ಯ, ರಾಮಯ್ಯ, ಒಂದ್ ನಿಮಿಷ. ಮಾರ್ಕೆಟ್ ಕಡೆ ಹೋಗ್ತಾ ಇದೀಯಲ್ಲ, ಸಂಜೆ ಮನೆಗೆ ಬರೋವಾಗ ಈ ಔಷಧಿ ಸ್ವಲ್ಪ ತಂದ್ಬಿಡ್ತೀಯಾ? ಬೇಡ ಬಿಡು, ಬೇಡ, ನಾನೇ ತರ್ತೀನಿ. ಅಯ್ಯೋ ಕೊಡಿ ಬುದ್ಧಿ, ಅದ್ಯಾಕೆ ಹಂಗ್ ಮಾಡಿರಾ? ತತ್ತೀನಿ ಕೊಡಿ. ಅಲ್ಲ, ನಿನಗೆ ಸಮಯ ಅಂದಾಗ ನಾನು ಹಣದ ಸಹಾಯ ಕೂಡ ಮಾಡ್ಲಿಲ್ಲ. ಮತ್ತೆ ಏನ್ ಮಾಡಕ್ಕಾಯ್ತದೆ ಬುದ್ಧಿ? ನಂಗೇನೋ ಕಷ್ಟ ಇತ್ತು ಕೇಳ್ದೆ, ನಿಮ್ ತವ ಹಣ ಇರ್ಲಿಲ್ಲ, ಏನ್ ಮಾಡಕ್ಕಾಯ್ತದೆ? ನೀವೇನ್ ಸುಳ್ಳು ಹೇಳ್ತೀರಾ? ಕೊಡಿ, ನಾನು ತಗೊಂಬರ್ತೀನಿ, ಕೊಡಿ. ತರ್ತೀನಿ ಅಂತೀಯಾ? ಸಂಜೆ ಮರಿಬೇಡ, ತಗೊಂಡ್ಬಂದ್ಬಿಡು. ಏನ್ ರಾಮಯ್ಯ? ಏನಿಲ್ರ, ಒಂದ್ ಸಣ್ಣ ವಿಷಯ. ನಂಗೂ ನನ್ ಗಣೇಶನ್ಗೂ ನಿಮ್ ಕಾಂಪೌಂಡಾಗೆ ಓಸಿ ಜಾಗ ಕೊಡ್ತೀರಾ ಬುದ್ಧಿ? ಆಯ್ತು, ಔಟ್ ಹೌಸ್ ಆಗಿದ್ಕೋ. ತುಂಬಾ ತುಂಬಾ ಉಪಕಾರ ಆಯ್ತ್ರ ಬುದ್ಧಿ.